ಅಂತ ಅನ್ನೋ ಥೆರಪಿಯಲ್ಲಿ ಇವತ್ತು ಆರೋಗ್ಯದ ಬಗ್ಗೆ ಜಾಸ್ತಿ ಮಾತಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡೋಣ. ಸ್ಟಾಪ್ ವಿಡಿಯೋ ಎಲ್ಲ ವಿಡಿಯೋ ಹಾಕೋದನ್ನ ಆದಷ್ಟು ಸ್ಟಾಪ್ ಮಾಡಿಬಿಡಿ. ಓಕೆ, ವಿಡಿಯೋವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ಟಾಪ್ ವಿಡಿಯೋ. ಓಕೆ, ಒನ್ ಸೆಕೆಂಡ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರತಿಯೊಬ್ಬರಿಗೂ ಬೆಳಗಿನ ಶುಭೋದಯಗಳು. ಇವತ್ತು ನಾವು ಗ್ಯಾನೋಥೆರಪಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇವತ್ತು ತಿಳ್ಕೊಳ್ಳೋಣ. ಗ್ಯಾನೋಥೆರಪಿ ಅಂದ್ರೆ ಏನು ಅಂತ. ಸೊ ಗ್ಯಾನೋಥೆರಪಿ ಬಗ್ಗೆ ನಾವು ತುಂಬಾ ಸಲ ಬೇರೆ ಬೇರೆ ರೀತಿಯಲ್ಲಿ ಗ್ಯಾನೋಥೆರಪಿಯನ್ನ ಕೊಟ್ಟಿದ್ದೀವಿ. ಇವತ್ತಿನ ಒಂದು ಗ್ಯಾನೋಥೆರಪಿ ಫುಲ್ ಡಿಫ್ರೆಂಟೇ ಇರ್ತದೆ ನಿಮ್ಗೆ, ಬಟ್ ನಿಮ್ಗೆ ಈಸಿ ಅಂಡರ್ಸ್ಟ್ಯಾಂಡ್ ಆಗುವ ಹಾಗೆ. ಸೊ ಏನು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಕಾಣ್ತಾ ಇದೆ, ಒಂದ್ ಕಡೆ ನಿಮ್ಗೆ ಒಂದು ಕಾರ್ಡ್ ಕಾಣ್ತದೆ. ಕಾರ್ಡ್ನಲ್ಲಿ ಮರದ ಮೇಲೆ ಅಣಬೆಗಳು ಕಾಣ್ತಾ ಇದೆ. ಆಮೇಲೆ DXN ಗ್ಯಾನೋಡರ್ಮಾ ನಿಮ್ಗೆ ಕಾಣ್ತಾ ಇದೆ. DXN ಕ್ಯಾಪ್ಸೂಲ್ ಕಾಣ್ತಾ ಇದೆ. ಆಮೇಲೆ DXN GL ಕಾಣ್ತಾ ಇದೆ. RG ಕಾಣ್ತಾ ಇದೆ. ಮಶ್ರೂಮ್ ಕಾಣ್ತಾ ಇದೆ. ಎವ್ರಿಥಿಂಗ್. ಸೊ ಇದೆಲ್ಲ ನಿಮ್ಗೆ ಗ್ಯಾನೋಥೆರಪಿಗೆ ಸಂಬಂಧಪಟ್ಟಿರೋದು. ಸೊ ಹಾಗಾಗಿ ಗ್ಯಾನೋಥೆರಪಿ ಅಂತ ಹೇಳಿದ್ರೆ ಒಂದು ಕಂಬೈನ್ಡ್, ಇದನ್ನು ಸರಿಯಾಗಿ ನೀವು ತಿಳ್ಕೊಂಡ್ರೆ ಮಾತ್ರ ಗೊತ್ತಾಗ್ತದೆ. ಗ್ಯಾನೋಡರ್ಮಾ ಲೂಸಿಡಮ್, ರಿಷಿ ಮಶ್ರೂಮ್, ಲಿಂಗ್ಸಿ, ಎ ಟೈಪ್ ಆಫ್ ಮೆಡಿಸಿನಲ್ ಮಶ್ರೂಮ್. ಎಷ್ಟೋ ಸಾವಿರಾರು ವರ್ಷಗಳಿಂದ ಇಟ್ ಈಸ್ TCM, ಚೈನೀಸ್ ಏನು ಟ್ರೆಡಿಷನಲ್ ಮೆಡಿಸಿನ್ ಅಲ್ಲಿ ಇದು ನಂಬರ್ 1 ಇದೆ. ಸೊ DXN ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಈ ಪ್ರಾಡಕ್ಟ್ ಅನ್ನ ನಮಗೆ ಕೊಟ್ಟಿದೆ. ಸೊ ಅದಕ್ಕೆ ಸೈಂಟಿಫಿಕ್ ನೇಮ್ ಅಂದ್ರೆ ಗ್ಯಾನೋಡರ್ಮಾ ಲೂಸಿಡಮ್ ಅಂತ ಕರೀತಾರೆ. ಹಾಗೇನೆ ಕಾಮನ್ ನೇಮ್ಸ್ ಇಸ್ ಕಾಲ್ಡ್ ಇನ್ ಜಪಾನ್ ರಿಷಿ, ಚೈನಾದವರು ಲಿಂಗ್ಸಿ ಅಂತ, ಅಥವಾ ಕೊರಿಯಾದಲ್ಲಿ ಯಾನ್ಜಿ ಅಂತ. ಹಾಗೆ ಅಪಿಯರೆನ್ಸ್ ರೆಡಿಶ್ ಬ್ರೌನ್ ಶೈನಿ ಅಂಡ್ ಕಿಡ್ನಿ ಶೇಪ್. ಸಾಧಾರಣ ನಿಮಗೆ ಶೇಪ್ ಅಡ್ಡ ಇಟ್ಟಾಗ ನಿಮಗೆ ಕಿಡ್ನಿ ಹಾಗೆ ಕಾಣ್ತದೆ. ಅದು ಶೇಪ್ಡ್ ವಿತ್ ವುಡಿ ಟೆಕ್ಸ್ಚರ್. ಇದರಲ್ಲಿ ನಿಮಗೆ ವೆರೈಟೀಸ್ ಆಫ್ ಮಶ್ರೂಮ್ ತುಂಬಾ ಇದೆ, ಬೇಕಾದಷ್ಟು ವೆರೈಟೀಸ್ ಇದೆ. ಸುಮಾರು ರಿಸರ್ಚ್ ಪ್ರಕಾರ ಒಂದು 38,000 ವೆರೈಟೀಸ್ ಅಂತ ಹೇಳ್ತಾರೆ, ಒಂದು ಎರಡಲ್ಲ. ಇದೆಲ್ಲ ನಿಮ್ಗೆ ರಿಷಿಯಲ್ಲಿ ತುಂಬಾ ವೆರೈಟೀಸ್ ಕೂಡ ಇದೆ. ಈಗ ನಾನು ಓನ್ಲಿ ಬೇರೆ ಮಶ್ರೂಮ್ ಬಗ್ಗೆ ಮಾತಾಡೋದಲ್ಲ, ಓನ್ಲಿ ರಿಷಿ ಬಗ್ಗೆ ಜಾಸ್ತಿ ಮಾತಾಡ್ತೀನಿ. ಯಾಕೆಂದ್ರೆ ನಮ್ಗೆ ರಿಷಿ ಮಾತ್ರ ಸಂಬಂಧಪಟ್ಟಿದೆ. ಸೊ ಈಗ ನೋಡಿ, ಈ ಮಶ್ರೂಮ್ ಇದೆಯಲ್ಲ, ಇದು ಕಾಡಲ್ಲಿ ಬೆಳೆಯುವ ಮಶ್ರೂಮ್. ಇದು ನಿಮ್ಗೆ ತುಂಬಾ ದಪ್ಪ ಇರೋದಿಲ್ಲ. ಇದು ಕಾಡಲ್ಲಿ ಅದಕ್ಕೆ ಬೇಕಾದಷ್ಟು ಪೌಷ್ಟಿಕಾಂಶ ಸಿಗದೇ ಇರೋದ್ರಿಂದ ಸೊ ಆಸ್ ನ್ಯಾಚುರಲ್ ಆಗಿ ಇದು ಬೆಳೆದಿರ್ತದೆ. ಇದು ಕೂಡ ನಿಮ್ಗೆ ರಿಷಿ ಮಶ್ರೂಮ್. ಸೊ ಇದಕ್ಕೆ ಯಾವುದೇ ಪೇಂಟ್ ಯಾರು ಮಾಡಿದಲ್ಲ. ಏನು ನೇಚರ್ ಏನ್ ಕೊಟ್ಟಿದೆ ಅದೇ ಪೇಂಟ್ ಇದರಲ್ಲಿ ಇದೆ ನೋಡಿ. ಸೊ ಹಾಗಾಗಿ ತುಂಬಾ ಜನ ಹೇಳ್ತಾರೆ ಗ್ಯಾನೋಡರ್ಮಾ ನಾವೇನು ಪೇಂಟ್, ನೋ ಪೇಂಟಿಂಗ್. ಸೊ ಈ ರಿಷಿಯಲ್ಲಿ ನಿಮ್ಗೆ ತುಂಬಾ ವೆರೈಟೀಸ್ ಇದೆ. ನಿಮ್ಗೆ ಅದರಲ್ಲಿ 6 ಆರ್ ವೆರಿ ಪವರ್ಫುಲ್. ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಈ 6 ಮಶ್ರೂಮ್ ಇದನ್ನ ಕಂಬೈನ್ ಮಾಡಿ ಗ್ಯಾನೋಡರ್ಮಾ ಮಶ್ರೂಮ್ ಅನ್ನ ತಯಾರು ಮಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಲಿವರ್ ಗ್ಯಾನು, ಕಿಮ್ಶನ್ ಗ್ಯಾನು, ಪಿಕಾಕ್ ಗ್ಯಾನು, ಹಾರ್ಟ್ ಗ್ಯಾನು, ಬ್ರೈನ್ ಗ್ಯಾನು ಅಂಡ್ ರೂಯಿ ಗ್ಯಾನು. ಈ 6 ಮಶ್ರೂಮ್ ಇದೆಯಲ್ಲ, ಇದು ವೆರಿ ಪವರ್ಫುಲ್ ಮಶ್ರೂಮ್ಸ್. ಏನಂತ ಹೇಳಿದ್ರೆ, ಈ ಲಿವರ್ ಅಂದ್ರೆ ಲಿವರ್ಗೆ ಸಂಬಂಧಪಟ್ಟಂತೆ, ಕಿಮ್ಶನ್ ಅಂದ್ರೆ ಕಿಮ್ಶನ್ ಸಂಬಂಧಪಟ್ಟಂತೆ, ಪಿಕಾಕ್ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ, ಹಾರ್ಟ್ ಅಂದ್ರೆ ಹಾರ್ಟ್, ಬ್ರೈನು, ಹಾಗೆ ರೂಯಿ ಅಂದ್ರೆ ಒಂದೊಂದು ಅಂಗಾಂಗಕ್ಕೆ ಇದರಲ್ಲಿ ಪರ್ಟಿಕ್ಯುಲರ್ ಅಂಶ ಇದೆ. ಸೊ ಹಾಗಾಗಿ ಇದನ್ನೆಲ್ಲ ಐಡೆಂಟಿಫೈ ಇದು ಕಷ್ಟ ಅಂತೇಳಿ ಡಾಕ್ಟರ್ ಲಿಮ್ ಇದನ್ನ ಏನ್ ಮಾಡಿದ್ರು, ಆರ್ಗ್ಯಾನಿಕ್ ಕಲ್ಟಿವೇಶನ್ ನೋಡಿ ಇದನ್ನ ನಾವು ಬೆಳೆಸ್ತಾ ಇದ್ವಿ. ಅಕ್ಕಿ ತೌಡು ಮತ್ತು ರಬ್ಬರ್ ಮರದ ಹೊಟ್ಟಲ್ಲಿ ಅದನ್ನ ಹಾಕಿ ಅದನ್ನ ಸಸ್ಪೆನ್ಷನ್ ಮೆಥಡ್ ಅಲ್ಲಿ 100 ಡೇಸ್ ಬೆಳೆಸಿದಾಗ ನಿಮ್ಗೆ ಈ ರೀತಿಯಲ್ಲಿ ನಿಮ್ಗೆ ಅದು ಬೆಳೆಯುತ್ತೆ ಕಾಣ್ತಾ ಇದೆ ನಿಮ್ಗೆ. ಸೊ ಅದನ್ನ ಸಾಧಾರಣ ಇದು 80-90 ಡೇಸ್ ಇದು ಮಶ್ರೂಮ್ ಇದು. ಸೊ ನಿಮ್ಗೆ 100 ಡೇಸ್ ಆದಾಗ ಫುಲ್ ರೆಡಿಶ್ ಕಲರ್ಗೆ ಹೋಗ್ಬಿಡ್ತದೆ. ಈಗ ನಿಮ್ಗೆ ಕೆಲವು ನೋಡಿ ಮೇಲ್ಗಡೆ ವೈಟ್ ಕಲರ್ ಕಾಣ್ತದೆ ಕೆಲವರಲ್ಲಿ, ಕೆಲವರಿಗೆ ನಿಮ್ಗೆ ಸ್ವಲ್ಪ ಯೆಲ್ಲೋ ಇದೆ, ಆಮೇಲೆ ರೆಡ್ ಇದೆ. ಸೊ ಬೇರೆ ಬೇರೆ ಕಲರ್. ಫುಲ್ಲಿ ಮೆಚೂರ್ಡ್ ಗ್ಯಾನೋಡರ್ಮಾ ನಿಮ್ಗೆ ಫುಲ್ ರೆಡ್ ಕಲರ್ಗೆ ಕನ್ವರ್ಟ್ ಆಗ್ತದೆ. ಸೊ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಫುಲ್ಲಿ ಮೆಚೂರ್ಡ್ ಗ್ಯಾನೋಡರ್ಮಾ. ಸಾಧಾರಣ ನಿಮ್ಗೆ 90ರಿಂದ 100 ದಿವಸದಲ್ಲಿ ಈ ರೀತಿಯಲ್ಲಿ ಅದು ಬರ್ತದೆ. ಸೊ ಇದು DXN ಗ್ಯಾನೋಡರ್ಮಾ. ಸೊ ಇದನ್ನ ನಾವು ಪುನಃ ಏನ್ ಮಾಡ್ತೀವಿ, ಫ್ರೀಸಲ್ಲಿ ಹಾಕ್ತಿವಿ, ಡ್ರೈ ಮಾಡ್ತೀವಿ. ಡ್ರೈ ಮಾಡಿ ಇದನ್ನ ಪೌಡರ್ ಮಾಡ್ತೀವಿ. ಪೌಡರ್ ಆದ ನಂತರ ಮೈಕ್ರೋ ಪೌಡರ್ ಮಾಡ್ತೀವಿ. ಮೈಕ್ರೋ ಪೌಡರ್ ಮಾಡಿದಾಗ ನಮ್ಗೆ ಸಾಧಾರಣ 20 kg ಡ್ರೈ ಅಲ್ಲಿ 20 kg ವೆಟ್ ಮಶ್ರೂಮ್ ಅಲ್ಲಿ ನಮ್ಗೆ 5 kg ಡ್ರೈ ಮಶ್ರೂಮ್ ಬರ್ತದೆ.
ಅದನ್ನ ಪುನಃ ಪೌಡರ್ ಮಾಡಿದಾಗ, ಸೊ ಮೈಕ್ರೋ ಪೌಡರ್ ಮಾಡಿದಾಗ ಸುಮಾರು 20 kgಯಲ್ಲಿ ನಮಗೆ ಸಿಗುವಂಥದ್ದು ಮೆಡಿಸಿನಲ್ ವ್ಯಾಲ್ಯೂ ಓನ್ಲಿ 1 kg ಮಾತ್ರ. ಅದರಲ್ಲಿ 2 ಭಾಗ ಮಾಡಿರ್ತಾರೆ, RG ಮತ್ತೆ GL. RG ನಿಮಗೆ ಕಾಣ್ತಾ ಇದೆ ಕಲರ್ ಸ್ವಲ್ಪ ಬ್ರೌನ್ ಇರ್ತದೆ, GL ನಿಮಗೆ ಸ್ವಲ್ಪ ವೈಟ್ ಕಲರ್ ಅಲ್ಲಿ ಕಾಣ್ತಾ ಇದೆ. ಸೊ RG ಮತ್ತೆ GL. ಸೊ ಇದು RG ಸಾಧಾರಣ ನಿಮಗೆ 90ರಿಂದ 100 ದಿವಸದ್ದು, ಇದು GL ಸುಮಾರು 18ರಿಂದ 21 ದಿವಸ ಕೃಷಿಯಲ್ಲಿ ಇರ್ತದೆ. RG ನಿಮಗೆ ತಿನ್ಲಿಕ್ಕೆ ಸ್ವಲ್ಪ ಕಹಿಯಾಗಿ ಟೇಸ್ಟ್ ಇರ್ತದೆ, GL ಲೈಟ್ ಸ್ವೀಟ್ ಆಗಿ ಇರ್ತದೆ. ಈ ಎರಡು ಕಾಂಬಿನೇಷನ್ ತಗೊಂಡಾಗ ನಮ್ಮ ಬಾಡಿ ಮೇಲೆ ಯಾವ ರೀತಿ ಕೆಲಸ ಮಾಡ್ತದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಲೈಫ್ ಲಾಂಗ್ DXN ಅನ್ನ ಯೂಸ್ ಮಾಡ್ತೀರಿ. ಸೊ ಇದು ಗೊತ್ತಾಗ್ಲಿಲ್ಲ ಅಂದ್ರೆ, ಇದು ಕಾಯಿಲೆಗೋ ಅಥವಾ ಹಾರ್ಟಿಗೋ ಲಿವರಿಗೋ ಕಿಡ್ನಿಗೋ ಅಂತ ಗೊತ್ತಾದ್ರೆ ಸ್ವಲ್ಪ ದಿವಸ ತಿಂತೀರಿ ಮತ್ತೆ ಬಿಡ್ತೀರಿ. ದಟ್ ಈಸ್ ಅ ಡಿಫರೆನ್ಸ್. ಆದ್ರಿಂದ ಇದರ ಬಗ್ಗೆ ನೀವು ಸರಿಯಾಗಿ ಡೀಪ್ ಆಗಿ ತಿಳ್ಕೊಂಡ್ರೆ ಮಾತ್ರ ಇದು ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಸೊ ಅದರಿಂದ ಸ್ವಲ್ಪ ಡೀಪ್ ಆಗಿ ಡೆಪ್ತ್ ಆಗಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಒಂದೇ ಸಲ ಆಗೋದಿಲ್ಲ, ಸುಮಾರು ಒಂದು 2-3 days ಬೇಕಾಗಬಹುದು ನಿಮ್ಗೆ ಇದನ್ನ ಹೇಳ್ಕೊಡ್ಲಿಕ್ಕೆ. ಸೊ ವಿ ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್. ಓಕೆ. ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನು ಸಹ ಗ್ಯಾನೋಥೆರಪಿ ಅಂತಾನೆ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ ಗ್ಯಾನೋಥೆರಪಿ ಅಂದ್ರೆ ಮಶ್ರೂಮ್ ತೋರಿಸ್ತೀರಿ, ಇಲ್ಲಿ ಗ್ಯಾನೋಥೆರಪಿ ಅಂತ ಹೇಳಿದ್ರೆ ನೀವು ಬಾಡಿ ಸಿಸ್ಟಮ್ ಅನ್ನ ತೋರಿಸ್ತೀರಿ ಅಂತ. ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕು ನೀವು ಇದನ್ನ. ಫಸ್ಟ್ ಈ ಗ್ಯಾನೋಥೆರಪಿಯನ್ನ ನೀವು ಅರ್ಥ ಮಾಡ್ಕೋಬೇಕು. ಒಂದು ನಿಮಿಷ, ಇದರಲ್ಲಿ ಮೇಲ್ಗಡೆನೆ ಹೆಡ್ಡಿಂಗ್ ಅಲ್ಲೇ ಕಾಣ್ತದೆ ಗ್ಯಾನೋಥೆರಪಿ ಇರ್ಬೋದು ನೋಡಿ. ಹೌದಾ, ಮೇಲ್ಗಡೆನೆ ಹಾಕಿದ್ದಾರೆ ಗ್ಯಾನೋಥೆರಪಿ ಅಂತ. ಹೋಲಿಸ್ಟಿಕ್ ಅಪ್ರೋಚ್ ಇನ್ ದ ಕ್ವೆಸ್ಟ್ ಆಫ್ ಆಪ್ಟಿಮಲ್ ಹೆಲ್ತ್ ಅಂಡ್ ವೆಲ್ನೆಸ್. ಅಂದ್ರೆ ನಿಮ್ಗೆ ಸಂಪೂರ್ಣ ಆರೋಗ್ಯ ಇದರಲ್ಲಿ ಸಿಗ್ತದೆ. ಬಟ್ ಇದನ್ನ ಜನ ತಿಳ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ. ಇದನ್ನ ನೀವು ತಿಳ್ಕೋಬೇಕಿದು ಸಂಪೂರ್ಣ ಆಹಾರ ಹೇಗೆ ಸಿಗ್ತದೆ, ಅದು ಇಂಪಾರ್ಟೆಂಟ್. ಸೊ ಬಟ್ ತುಂಬಾ ಜನ ಇದನ್ನ ಏನಾಗ್ತದೆ, ಕಾಯಿಲೆ ಇದು ಕ್ಯಾಪ್ಸೂಲ್ ಅಲ್ಲಿ ಇರೋದ್ರಿಂದ ಕಾಯಿಲೆಗಂತ ಎಣಿಸ್ಕೊಂಡಿದ್ದಾರೆ. ಆದ್ರೆ ನಾವು ಇದನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ 25 ವರ್ಷ ಆಯ್ತು ನೋಡಿ. ಈಗ ಬೆಳಿಗ್ಗೆನೂ ನಾನು 3 RG 3 GL ತಗೊಂಡೆ. ಈಗ DXN ಅದರದ್ದೇ ಕಾಫಿ ಟೀ ಕುಡಿತಾ ಇದೆ. ಇದು ನಮ್ಮ ಡೈಲಿ ರೊಟೀನ್. ಆದ್ರಿಂದ ಹಾಗಾದ್ರೆ ಇದು ಏನು ಅಂತ ಹೇಳಿದ್ರೆ ಅದನ್ನ ಸರಿಯಾಗಿ ತಿಳ್ಕೊಂಡು ಅವ್ರಿಗೆ ಮಾತ್ರ ಅದ್ರ ವಿಷಯ ಗೊತ್ತಿರುತ್ತೆ. ಸೊ ಈಗ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಎ ಸಿಂಗಲ್ ಸೊಲ್ಯೂಷನ್ ಫಾರ್ ಮಲ್ಟಿಪಲ್ ಹೆಲ್ತ್ ಪ್ರಾಬ್ಲಮ್ಸ್. ಒಂದು ಸಿಂಗಲ್ ಸೊಲ್ಯೂಷನ್ ಇದೆ ನಮ್ಮದು. ಮಲ್ಟಿಪಲ್ ಪ್ರಾಬ್ಲಮ್ಸ್, ಸುಮಾರು ನಿಮ್ಗೆ 200 ತರ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಡಿಫರೆಂಟ್ ಒಂದು 12 ತರ ಸಿಸ್ಟಮ್ ಇರ್ಬೋದು, ಅಥವಾ ಕೋಟಿಗಟ್ಟಲೆ ನಮ್ಮ ಬಾಡಿಯಲ್ಲಿ ಸೆಲ್ಸ್ ಇರ್ಬೋದು, ಒಂದು ಡಿಫರೆಂಟ್ ಆರ್ಗನ್ ಇರ್ಬೋದು. ಬಟ್ ಅದಕ್ಕೆ ಒಂದು ಸಿಂಗಲ್ ಸೊಲ್ಯೂಷನ್ ನಿಮಗೆ ಗ್ಯಾನೋಥೆರಪಿ. ಎ ಗ್ಯಾನೋಥೆರಪಿ ಇಸ್ ಎ ಹೋಲಿಸ್ಟಿಕ್, ಅಂದ್ರೆ ಹೋಲ್ ಬಾಡಿ. ನಿಮಗೆ ಹಾರ್ಟು, ಲಿವರು, ಕಿಡ್ನಿ ನೋ, ಅಥವಾ ನಿಮಗೆ ಶುಗರು, BP, ಅಸ್ತಮಾ, ಅಲರ್ಜಿ, ಕ್ಯಾನ್ಸರ್ ವರ್ಕ್ ಆಗೋದು. ಇದು ನಿಮ್ಗೆ ಯಾವಾಗ ಅರ್ಥ ಆಯ್ತು, ಇದನ್ನ ನೀವು ರೆಗ್ಯುಲರ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಸೊ ಹೋಲ್ ಬಾಡಿ ಅಪ್ರೋಚ್ ಟು ಆಲ್ಟರ್ನೇಟಿವ್ ಮೆಡಿಸಿನ್. ಮೆಡಿಸಿನ್ ನಿಮ್ಗೆ ಹೊರಗಡೆ ಬೇಕಾದಷ್ಟು ಮೆಡಿಸಿನ್ಸ್ ಇದೆ. ಇಟ್ ಈಸ್ ನಾಟ್ ಅದು ಆ ಥರ ಅಲ್ಲ ಇದು. ಆಲ್ಟರ್ನೇಟಿವ್ ಮೆಡಿಸಿನ್, ದ ಅಂಟರ್ಲಿ ಬಿಲೀಫ್ ಇನ್ ಗ್ಯಾನೋಥೆರಪಿ is that our body is the best doctor and the prevention is better than cure. So ಇಲ್ಲಿ approach to the alternative medicine, the ಅಂಟರ್ಲಿ ಬಿಲೀಫ್. ಗ್ಯಾನೋಥೆರಪಿಯಲ್ಲಿ ನೀವು ಬಿಲೀಫ್ ಮಾಡಿದ್ರೆ 100%, ಗ್ಯಾನೋಥೆರಪಿ is that our body is the best doctor and prevention is better than cure ಅಂತ ನೀವೇನಾದರೂ ಕರೆಕ್ಟಾಗಿ ತಿಳ್ಕೊಂಡ್ರೆ, ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡಿದ್ರೆ ನೀವು ಲೈಫ್ ಲಾಂಗ್ ನಿಮಗೆ ಆರೋಗ್ಯ ಸಿಕ್ಕೋದ್ರಲ್ಲಿ ಎರಡು ಮಾತೇ ಇಲ್ಲ. ಸೊ ಸಿಸ್ಟಮ್ ಅಲ್ಲಿ ಕೊಟ್ಟಿದ್ದಾರೆ, ಬೇರೆ ಬೇರೆ ರೀತಿಯ ಸಿಸ್ಟಮ್ ಅನ್ನು ಕಾಣ್ತಾ ಇದೀವಿ ನಾವು ಈ ಚಿತ್ರದಲ್ಲಿ. ಈಗ ನಿಮಗೆ ನರಮಂಡಲದ ಒಂದು ಸಿಸ್ಟಮ್ ಕಾಣ್ತಾ ಇದೆ, ಎರಡನೇದು ಉಸಿರಾಟದ ಸಿಸ್ಟಮ್ ಕಾಣ್ತಾ ಇದೆ, ಮೂರನೇದಾಗಿ ಜೀರ್ಣಕ್ರಿಯೆ ಸಿಸ್ಟಮ್ ಕಾಣ್ತಾ ಇದೆ, ನಾಲ್ಕನೇದಾಗಿ ಏನ್ ಹೇಳ್ತಾರೆ ಎಲುಬು ಸ್ಕೆಲಿಟಲ್ ಸಿಸ್ಟಮ್ ಅಂತ ಹೇಳ್ತಾರೆ, ಅದನ್ನ ಕಾಣ್ತಾ ಇದೀವಿ. ನೆಕ್ಸ್ಟ್ ನಿಮಗೆ ಮಸಲ್ಸ್ ಸಿಸ್ಟಮ್ ಅನ್ನು ಕಾಣ್ತಾ ಇದೆ. ಮೈನ್ ಒಂದು 5 ಸಿಸ್ಟಮ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಇದನ್ನೇನ್ ಮಾಡ್ತದೆ, ಈ 5 ಸಿಸ್ಟಮ್ ಅನ್ನ ಕ್ಲೆನ್ಸ್ ಅಂಡ್ ಡಿಟಾಕ್ಸ್ ಮಾಡ್ತದೆ. ಇದರ ಕೆಲಸನೇ ಅಷ್ಟೇ, ಕ್ಲೆನ್ಸಿಂಗ್ ಮಾಡೋದು, ಡಿಟಾಕ್ಸ್ ಮಾಡೋದು. ಬಾಡಿಯಲ್ಲಿ ಯಾವುದೇ ನಿಮ್ಗೆ ಟಾಕ್ಸಿನ್ ಆದ್ರೆ
ಅನ್ವಾಂಟೆಡ್ ಇದ್ರೆ ಕ್ಲೀನ್ ಮಾಡೋದು ಮತ್ತೆ ಬ್ಯಾಲೆನ್ಸ್ ಮಾಡೋದು. ಸೊ ಇದೇ ಗ್ಯಾನೋಥೆರಪಿ. ಗ್ಯಾನೋಥೆರಪಿ ಅಂದ್ರೆ ಜಸ್ಟ್ ಲೈಕ್ ನೀವು ಎಷ್ಟು ವರ್ಷ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು? 10 ವರ್ಷ, 20 ವರ್ಷ, 30 ವರ್ಷ, 50 ವರ್ಷ. ಆದ್ರೆ ಪ್ರತಿದಿನ ನೀವು ಕ್ಲೀನ್ ಮಾಡ್ತೀರಲ್ಲ, ಗ್ಯಾನೋಡರ್ಮ ಕೂಡ ನೀವು ಮನೆಯನ್ನ ಕಸಬರಿಕೆಯಲ್ಲಿ ಕ್ಲೀನ್ ಮಾಡ್ತೀರಿ, ಅದೇ ತರ ಗ್ಯಾನೋಡರ್ಮ ನಮ್ಮ ಬಾಡಿಯನ್ನ ಕ್ಲೀನ್ ಮಾಡ್ತಾ ಹೋಗ್ತದೆ ಡೈಲಿ. ಅದಕ್ಕೋಸ್ಕರ ನೀವು ತಗೊಳ್ಬೇಕಾಗ್ತದೆ. ಯಾಕೆಂದ್ರೆ ನಾವು ತಗೊಳ್ತಾ ಇರುವ ಆಹಾರದಲ್ಲಿ ಯಾವುದೆಲ್ಲ ಉಂಟು, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು ನಮ್ಗೆ ಗೊತ್ತಾಗೋದಿಲ್ಲ, ತಗೊಳ್ತಾ ಹೋಗ್ತಾ ಇರ್ತೀವಿ. ಸೊ ಅದನ್ನ ಕ್ಲೀನ್ ಮಾಡುವಂತೆ ನಿಮ್ಗೆ ಸಿಸ್ಟಮೇ ನಿಮ್ಗೆ ಗ್ಯಾನೋಥೆರಪಿ ಸಿಸ್ಟಮ್. ಸೊ ಈಗ ಡಿಸ್ಕವರ್ ದ ಪವರ್ ಆಫ್ DXN ಗ್ಯಾನೋಡರ್ಮ. ಈಗ ನಿಮ್ಗೆ ಬೇಕಾದಷ್ಟು ನಿಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಗ್ಯಾನೋಡರ್ಮ ಸಿಗಬಹುದು. ಆದ್ರೆ DXN ಗ್ಯಾನೋಡರ್ಮ ಇದೆಯಲ್ಲ, ಇದು 100% ಗ್ಯಾರಂಟಿ. ಯಾವುದೇ ಅಡಲ್ಟ್ರೇಷನ್ ಇಲ್ಲ. ಎಷ್ಟೋ ಕಂಪನಿಗಳು ನಿಮ್ಗೆ ಗ್ಯಾನೋಡರ್ಮ ಅಂತ RGGL ಅಂತ DXN ಕಾಪಿ ಮಾಡಿ ಕೊಡ್ತಾರೆ ಹೊರಗಡೆ ಮಾರ್ಕೆಟ್ ಅಲ್ಲಿ. ಆದ್ರೆ ಅವ್ರ ಹತ್ರ RG ಇರ್ಬೋದು, ಆದ್ರೆ GL ಇಂದ ಎಲ್ಲಿಂದ ತರ್ತಾರೋ? GL ಇದೆಯಲ್ಲ, ಅದು DXN ಕಂಪನಿ, ಡಾಕ್ಟರ್ ಲಿಮ್ ಅದನ್ನ ಎಷ್ಟೋ 10 ವರ್ಷ ರಿಸರ್ಚ್ ಮಾಡಿ ಅದನ್ನ ತಯಾರು ಮಾಡಿದ್ದಾರೆ. GL ಇಸ್ ಡಿಫರೆಂಟ್ ಫ್ರಮ್ ಯಾವ ಬೇರೆ ಕಂಪನಿಯು ಸುಮ್ಮನೆ ಹೆಸರಿಡ್ತಾರಷ್ಟೇ. ಅವರು ಅದಕ್ಕೆ ಏನ್ ತುಂಬ್ತಾರೋ ಏನ್ ಹಾಕ್ತಾರೋ ಅವರಿಗೆ ಗೊತ್ತಿಲ್ಲ, ಬಟ್ ಜನ ಅದನ್ನ ತಗೊಳ್ತಾ ಇದ್ದಾರೆ. ಬಟ್ DXN ಗ್ಯಾನೋಡರ್ಮ ಇದೆ ನೋಡಿ, ಇದು 100% ನೀವು ಏನ್ ಹೇಳ್ತೀವಿ ನಾವು ಅದನ್ನೇ ಮಾಡಿದ್ದಾರೆ ಡಾಕ್ಟರ್ ಲಿಮ್. ಅವ್ರು ಏನ್ ಹೇಳ್ತಾರೆ ಅದನ್ನೇ ನಾವು ನಿಮ್ಗೆ ಕೊಡ್ತಾ ಇರೋದು. ಸೊ ಅದನ್ನ ಡಿಸ್ಕವರ್ ದ DXN ಗ್ಯಾನೋಡರ್ಮ, ಸ್ವಲ್ಪ ಅದ್ರ ಬಗ್ಗೆ ಹುಡುಕಾಡಿ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಯಾವ ರೀತಿ ವರ್ಕ್ ಆಗ್ತದೆ. RG ಅಂದ್ರೇನು? ಡಿಟಾಕ್ಸಿಫೈಯರ್. GL ಅಂದ್ರೇನು? ಬ್ಯಾಲೆನ್ಸರ್. RG ಅಂದ್ರೇನು? ಡಿಟಾಕ್ಸಿಫೈಯರ್. ಬರ್ದಿಟ್ಕೋಬೇಕು. RG ಏನ್ ಮಾಡ್ತದೆ? ಕ್ಲೀನಿಂಗ್ ಮಾಡುವ ಕೆಲಸ ಮಾಡ್ತದೆ. ಆ GL ಏನ್ ಮಾಡ್ತದೆ? ತಡಿತದೆ. ಒಂದು ತೆಗಿತದೆ, ಒಂದು ತಡಿತದೆ. ಏನ್ ತಡಿತದೆ? ಟಾಕ್ಸಿನ್ ಒಳಗೆ ಬರೋದನ್ನ ತಡಿತದೆ. RG ಏನ್ ಮಾಡ್ತದೆ? ಒಳಗಿದ್ದ ಟಾಕ್ಸಿನ್ ಹೊರಗೆ ಹಾಕ್ತದೆ. ಇದು DXN ಗ್ಯಾನೋಡರ್ಮ ಮಾಡುವಂತ ಕೆಲಸ. ಸೊ ಕ್ಲೆನ್ಸಿಂಗ್ ಅಂಡ್ ಇಮ್ಯೂನ್ ಬೂಸ್ಟಿಂಗ್ ಅಂತ ಆಗಿದೆ. ಕ್ಲೆನ್ಸಿಂಗ್ ಕ್ಲೀನ್ ಮಾಡ್ತದೆ, ಆಮೇಲೆ ರೋಗ ಶಕ್ತಿಯನ್ನ ರೈಸ್ ಮಾಡ್ತದೆ. ಯಾವುದು? RG ರಿಮೂವ್ಸ್ ದ ಟಾಕ್ಸಿನ್, ಬೂಸ್ಟ್ ದ ಇಮ್ಯುನಿಟಿ, ಇಂಪ್ರೂವ್ಸ್ ದ ಎನರ್ಜಿ ಅಂಡ್ ಎನ್ಹಾನ್ಸ್ ದ ಸರ್ಕ್ಯುಲೇಷನ್. ಇದು RG ಮುಖ್ಯ ಕೆಲಸ. GL ಏನ್ ಕೆಲಸ ಮಾಡ್ತದೆ? ಬ್ಯಾಲೆನ್ಸಿಂಗ್ ಅಂಡ್ ಸೆಲ್ಯುಲರ್ ಹೆಲ್ತ್. ಜೀವಕೋಶದ ಮೇಲೆ ವರ್ಕ್ ಆಗಿ ಜೀವಕೋಶವನ್ನು ಆರೋಗ್ಯವಂತ ಮಾಡ್ತದೆ. ಸಪೋರ್ಟ್ ದ ಸೆಲ್ಯುಲರ್ ಹೆಲ್ತ್, ರಿಸ್ಟೋರ್ ದ ಬಾಡಿ ಬ್ಯಾಲೆನ್ಸ್, ಇಂಪ್ರೂವ್ ದ ಬ್ರೈನ್ ಫಂಕ್ಷನ್ ಅಂಡ್ ಎನ್ಹಾನ್ಸ್ ದ ಡಿಟಾಕ್ಸಿಫಿಕೇಶನ್ ಅಂತ ಹೇಳ್ತಾರೆ. ಸೊ ಇದು ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಯ್ತು ಅಂತ ಹೇಳಿದ್ರೆ ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅದರ್ವೈಸ್ ನೀವು ಇದನ್ನ ಸ್ವಲ್ಪ ದಿನ ಯೂಸ್ ಮಾಡ್ತೀರಿ ಮತ್ತೆ ಬಿಡ್ತೀರಿ. ಸೊ ಈಗ ನಾವು ಅದನ್ನ ಬೇಸಿಕ್ ಅನ್ನ ನಾವು ತಿಳ್ಕೊಂಡ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ ಏನು ಇದು ಗ್ಯಾನೋಥೆರಪಿ ಅಂತ. ಸೊ ಅದರಿಂದ ಈಗ ನಾನು ಬೇಸಿಕ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಪೀಠಿಕೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಆರೋಗ್ಯದ ಬಗ್ಗೆ ಹೀಗೆ ವ್ಯಾಖ್ಯಾನಿಸ್ತಾರೆ. ಆರೋಗ್ಯ ಅಂದ್ರೆ ಏನು ಅಂತ. ಆರೋಗ್ಯವಂದ್ರೆ ನಾವು ದೈಹಿಕವಾಗಿ ನೋಡಿ ಕಾಣ್ತಾ ಇದೆ ಬಾಡಿ ಹೇಗಿರಬೇಕು, ಮಾನಸಿಕವಾಗಿ ಹೇಗಿರಬೇಕು, ಆಧ್ಯಾತ್ಮಿಕವಾಗಿ ನಾವು ಹೇಗಿರಬೇಕು, ಸಾಮಾಜಿಕವಾಗಿ ಹೇಗಿರಬೇಕು, ಆರ್ಥಿಕವಾಗಿ ಹೇಗಿರಬೇಕು. ಇದನ್ನ ನೀವು ತಿಳ್ಕೊಂಡ್ರೆ ಆರೋಗ್ಯದ ಬಗ್ಗೆ ಡೆಫಿನೇಷನ್ ಗೊತ್ತಾದ್ರೆ ನಿಮ್ಗೆ ಇದು ಈಸಿ ಆಗ್ತದೆ. ಆದ್ರಿಂದ ಆರೋಗ್ಯ ನಾವು ತುಂಬಾ ದಪ್ಪ ಇರಬಾರ್ದು ಅಥವಾ ತುಂಬಾ ಸಣಕಲು ಇರಬಾರ್ದು. ನಿಮ್ಮ ಏನು ಹೈಟಿಗೆ ತಕ್ಕಂತೆ ನಿಮ್ಮ ವೆಯ್ಟ್ ಅನ್ನ ನೀವು ಮ್ಯಾನೇಜ್ ಮಾಡ್ತಾರೆ. ಸೊ ಅದನ್ನ ತಿಳ್ಕೊಬೇಕು ನೀವು. ದೈಹಿಕವಾಗಿ ನಾವು ಹೇಗೆ ಕರೆಕ್ಟ್ ಇರಬೇಕು, ಮಾನಸಿಕವಾಗಿ ನೀವು ಮಾನಸಿಕವಾಗಿ ತುಂಬಾ ಓವರ್ ಟೆನ್ಷನ್ ಮಾಡಿದ್ರೆ ಏನಾಗ್ಬೋದು? ಪ್ರಾಬ್ಲಮ್ ಆಗ್ಬೋದು. ಆಧ್ಯಾತ್ಮಿಕನೂ ನಮ್ಗೆ ಬೇಕಾಗ್ತದೆ. ಆಧ್ಯಾತ್ಮಿಕ ಇಲ್ಲ ಅಂತ ಹೇಳಿದ್ರೆ ನಮ್ಮ ಏನು ಬ್ರೈನ್ ಉಂಟಲ್ಲ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡ್ಬೋದು. ಆಮೇಲೆ ಜನರ ಜೊತೆಗೆ ಒಡನಾಟನೂ ಇರಬೇಕು. ಅದಿಲ್ಲದ್ರೂ ನಾವು ಸೋಷಿಯಲ್ ಬೀಯಿಂಗ್ ಅಲ್ಲ, ಅದು ಸಹ ನಮ್ಗೆ ಇಂಪಾರ್ಟೆಂಟ್ ಇದೆ. ಸಾಮಾಜಿಕವಾಗಿ ಆಮೇಲೆ ಆರ್ಥಿಕವಾಗಿಯೂ ನಾವು ಸದೃಢರಾಗಿರ್ಬೇಕು. ಹಾಗೆ ಇದೆಲ್ಲ ಕರೆಕ್ಟ್ ಇದ್ರೆ ಅವರ ಆರೋಗ್ಯ ಉತ್ತಮವಾಗಿರ್ತದೆ ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳ್ತಾರೆ. ಇದು ನಾವು ಹೇಳುವ ಡೆಫಿನೇಷನ್ ಅಲ್ಲ. ಈ ಪ್ರತಿಯೊಂದು ಹಂತದಲ್ಲೂ ನಾವು ಬ್ಯಾಲೆನ್ಸ್ ಇರಬೇಕು ಅಂತ. ಯಾವುದೋ ಒಂದು ಹಂತದಲ್ಲಿ ನಿಮಗೆ ತುಂಬಾ ವೆಯ್ಟ್
ನನ್ನಷ್ಟು ಹೈಟ್ 5'2", 5'3" ಇದ್ದವ್ರು ಏನಾದರೂ 100 kg ವೆಯ್ಟ್ ಆದರೆ ಏನಾಗ್ಬೋದು? ಸ್ವಲ್ಪ ಯೋಚನೆ ಮಾಡಿ. ಇಂಬ್ಯಾಲೆನ್ಸ್ ಆಯ್ತು. ಒಂದು ರೈಟ್ ಸೈಡ್ ಇಂದ ಇನ್ನೊಂದು ಹಾರ್ಟ್ ಹಾಕ್ಬೇಕಾಗ್ತದೆ, ಲೆಫ್ಟ್ ಸೈಡಲ್ಲಿ ಒಂದು ಉಂಟು, ಇನ್ನೊಂದು ಹಾಕ್ಬೇಕು. ಯಾಕಂದ್ರೆ ವೆಯ್ಟ್ ಜಾಸ್ತಿ ಆಯ್ತಲ್ಲ. 40 kg ಪಂಪ್ ಮಾಡೋದು ಹೇಗೆ? ಇದು ಪ್ರಾಬ್ಲಮ್. ಇನ್ನು ಕೆಲವರು ಟೂ ಮಚ್ ಆಫ್ ವರೀಸ್, ಅವ್ರಿಗೆ ಪುರ್ಸೋತೇ ಇಲ್ಲ ಅಂತ. ಯಾಕಂದ್ರೆ ಅಷ್ಟು ಟೆನ್ಷನ್, ಅವರಿಗೂ ಪ್ರಾಬ್ಲಮ್. ಸೊ ಏನು ಟೈಮೇ ಇಲ್ಲ. 24 ಗಂಟೆ ಭಗವಂತ ಕೊಟ್ಟಿದ್ದಾನೆ, ಒಂದು 10 ನಿಮಿಷ ಧ್ಯಾನ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ. ಇದು ಪ್ರಾಬ್ಲಮ್. ಮನೆಯಲ್ಲಿ ನೋಡಿದ್ರೆ ಗಂಡ ಹೆಂಡತಿ ಪ್ರಾಬ್ಲಮ್. ಸಾಮಾಜಿಕ ಸಾಮಾಜಿಕ ಅಂದ್ರೆ ಹುಡ್ಕೊಂಡು ಹೋಗ್ಬೇಕಂತಿಲ್ಲ. ಗಂಡ ಹೆಂಡತಿ ಮಕ್ಕಳು ಇಲ್ಲೇ ಸಮಾಜ ಇದೆ, ಅಕ್ಕಪಕ್ಕದ ಮನೆಯವರು ಸಮಾಜನೇ. ಅವ್ರ ಜೊತೆಗೆ ನಾವು ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ. ಯಾವಾಗ ನೋಡಿದ್ರು ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ. ಅವ್ರ ಹತ್ರ ದುಡ್ಡು ಎಲ್ಲಿಂದ ಬರ್ತದೆ? ರಿವರ್ಸ್ ಅಲ್ಲಿ ಹೇಳಿ, ನನ್ನ ಹತ್ರ ಎಲ್ಲ ಉಂಟಂತ ಹೇಳಿಕ್ ಸ್ಟಾರ್ಟ್ ಮಾಡಿ, ಬರ್ಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ನೋಡಿ. ನಮ್ಮ ಆರೋಗ್ಯ ಯಾವ ರೀತಿ ಕೆಡುತ್ತದೆ? ನಮ್ಮ ಆರೋಗ್ಯ ಕೆಟ್ಟು ಹೋಗಲು 4 ಬಲವಾದ ಕಾರಣಗಳಿದೆ ಅಂತ ಹೇಳ್ತಾನೆ ಇಲ್ಲಿ ನೋಡಿ. ಆರೋಗ್ಯ ಕೆಟ್ಟೋಗಲು ಬಲವಾದ 4 ಕಾರಣಗಳು. 1, ವಿಷ ಪದಾರ್ಥಗಳಿಂದ. 2, ಒತ್ತಡದಿಂದ. ನಾವು ವಿಷ ಪದಾರ್ಥ ತಿನ್ನುತ್ತಿದ್ದೇವೆ? ಕ್ವಶನ್ ಮಾರ್ಕ್ ಇದೆ. ಹೌದಾ? ನೀವೇನ ತಿಂತಾ ಇದ್ದೀರಾ? ಮಂಜುನಾಥ್ ಅವರೇ, ಏನಾಯ್ತು ಇದು? ಎಲ್ಲೋದ್ರಿ? ಅಥವಾ ಮೊಬೈಲ್ ಇಟ್ರ, ಅಥವಾ ಕಿಸೆಲ್ ಇಟ್ಕೊಂಡ್ರ, ಬೈಕಲ್ಲಿ ಹೋಗ್ತಾ ಇದ್ದೀರಾ? ನಮ್ಗೆ ಇಮಿಡಿಯೇಟ್ ಇಲ್ಲಿ ಗೊತ್ತಾಗ್ತದೆ ನೋಡಿ, ಯಾರು ಮಾಡ್ತಾರೆ, ಏನ್ ಕತೆ ಮಾಡ್ತಾರೆ ಅಂತ ಇಲ್ಲಿಯೇ ಗೊತ್ತಾಗ್ತದೆ. ಸಾರಿ ನೋಡಿ, ಇಲ್ಲಿ ಗೆರೆ ತೆಗಿಲಿಕ್ಕೆ ನಮ್ಗೆ ಎಷ್ಟು ಟೈಮ್ ಹೋಗ್ತದೆ, ಹೌದಾ? ನೀವೇನೋ ಮಾಡ್ತೀರಿ, ಇಲ್ಲಿ ಅದರ ತೊಂದರೆ ನಮ್ಗೆ ಮಾತ್ರ ಗೊತ್ತಾಗ್ತದೆ. ನಿಮ್ಗೆ ತೆಗಿಲಿಕ್ಕೆ ಗೊತ್ತಿದ್ರೆ ಆಗ್ಬೋದು, ತೆಗಿಲಿಕ್ಕೆ ಆಗುದಿಲ್ಲ ನಿಮ್ಮ ಹತ್ರ. ಓನ್ಲಿ ಮಾಡ್ಲಿಕ್ಕೆ ಮಾತ್ರ ಗೊತ್ತಾಗ್ತದೆ. ಓಕೆ, ಫೈನ್. ಸೊ ಹಾಗಾಗಿ ನಾವು, ಏಕೆಂದ್ರೆ ನಮ್ಮ ಪೂರ್ವಿಕರು, ನಾವು ವಿಷವನ್ನು ಪದಾರ್ಥ ತಿನ್ನುತ್ತಿದ್ದೇವೆ, ಹೌದು ಹೇಳ್ತಾರೆ. ಏಕೆಂದ್ರೆ ನಮ್ಮ ಪೂರ್ವಿಕರು ಯಾವುದೇ ಕಾಯಿಲೆಗಳಿದ್ದರೆ ಸುಮಾರು 100-120 ವರ್ಷ ಆರೋಗ್ಯವಾಗಿ ಬದುಕ್ತಿದ್ರಂತೆ. ಆದ್ರೆ ನಾವಿಂದು 60 ವರ್ಷ ದಾಟುವುದೇ ಕಷ್ಟವೆಂದು ನಾವೇ ಹೇಳ್ಕೊಳ್ತೇವೆ. ಅದಕ್ಕೆ ನಮ್ಗೆ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಕೊಟ್ಬಿಡ್ತಾರೆ. ಪ್ರಯೋಜನ ಇಲ್ಲ. 60 ವರ್ಷ ನಂತರ ಇವ್ರು ಕೆಲಸ ಮಾಡ್ಲಿಕ್ಕೆ ಅನ್ಫಿಟ್ ಅಂತ ಗವರ್ಮೆಂಟೇ ಹೇಳ್ತಾ ಉಂಟು ಅಲ್ವಾ? 60 ವರ್ಷ ರಿಟೈರ್ಮೆಂಟ್ ತಗೊಳ್ಳಿ ಅಂತ. ನಮಗೇ ಧೈರ್ಯವಿಲ್ಲ. ಕಾರಣ, ನಾವು ಬೆಳೆಯುವ ಬೆಳೆಗಳು, ತರಕಾರಿಗಳು, ಹಣ್ಣು ಹಂಪಲುಗಳಿಗೆ ರಾಸಾಯನಿಕ ಗೊಬ್ಬರ ಮತ್ತು ರಾಸಾಯನಿಕ ಸಿಂಪರಣೆ ಮಾಡದೆ ಬೆಳೆಯುವುದಿಲ್ಲ. ಮೊದಲೆಲ್ಲ ನೋಡಿ, ಹಿಂದಿನ ಕಾಲದಲ್ಲಿ ಎಲ್ಲ ಸಾವಯವ ಕೃಷಿ ಪದ್ಧತಿ ಇದೆ. ಈ ಕೆಮಿಕಲ್ ಏನಂತ ಗೊತ್ತೇ ಇಲ್ಲ ಜನರಿಗೆ. ಆವಾಗ ಅವರು ಹೇಗೆ ಬದುಕಿದ್ರು. ಆದ್ರೆ ಇವತ್ತೇನಾಗಿದೆ, ಅದು ಇಲ್ಲ ಅಂತ ಹೇಳಿದ್ರೆ, ರಾಸಾಯನಿಕ ಗೊಬ್ಬರ ಇಲ್ಲ ಅಂದ್ರೆ ಸ್ಟ್ರೈಕ್ ಮಾಡ್ತಾರೆ. ಗೊತ್ತುಂಟ ನಿಮ್ಗೆ? ಎಷ್ಟೋ ಕಡೆ ಸ್ಟ್ರೈಕ್ ಆಗ್ತದೆ, ಗೊಬ್ಬರ ಇಲ್ಲ ಅಂತ. ಯಾಕಂದ್ರೆ ಇದು ಅವ್ರದ್ದು ತಪ್ಪಂತ ಹೇಳಿ ಅವರು ಅಭ್ಯಾಸ ಮಾಡ್ಬಿಡ, ಅದು ಹಾಕ್ತಿದ್ರೆ ಬೆಳೆಯುವುದೇ ಇಲ್ಲ. ಅವುಗಳನ್ನೇ ನಾವು ತಿನ್ನುವುದರಿಂದ ಅದು ನಮ್ಮ ದೇಹದೊಳಗೆ ಹೋಗಿ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ. ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಹಗಲು ಕಂಡ ಬಾವಿಯಲ್ಲಿ ನಾವು ರಾತ್ರಿಯಲ್ಲಿ ಹೋಗ್ಬಿಟ್ಟು, ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳೋದು ಭಾರಿ ಡೇಂಜರ್. ರಾತ್ರಿಯಲ್ಲಿ ಚೆನ್ನಾಗಿ ನೋಡಿದ್ರಿ, ಪುನಃ ಹಗಲಲ್ಲಿ ಹೋಗಿ ಅದಕ್ಕೆ ಬಿದ್ರೆ ಅವುಗಳನ್ನೇ ನಾವು ತಿನ್ನುವುದು, ಅದು ನಮ್ಮ ದೇಹದೊಳಗೆ ಹೋಗಿ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ. ಅದಲ್ಲದೆ ನಾವು ಉಪಯೋಗಿಸುವ ವಸ್ತುಗಳಿಗೆ ಇವತ್ತೇನೇನು ಉಪಯೋಗ ಮಾಡ್ತಾ ಇದ್ದೀವಿ ಹೊರಗಡೆ, ಯಾಕೆಂದ್ರೆ ನಾವು ತಯಾರು ಮಾಡ್ಲಿಕ್ಕೆ ನಮ್ಗೆ ಟೈಮ್ ಇಲ್ಲ, ಪುರ್ಸೊತ್ತಿಲ್ಲ, ಅಥವಾ ನಮ್ಗೆ ಫೆಸಿಲಿಟಿ ಇಲ್ಲ. ನಾವೆಲ್ಲಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಎಲ್ಲ ಮಾರ್ಕೆಟಲ್ಲಿ ಏನು ತಗೊಳ್ಳಿ, ಪ್ರತಿಯೊಂದಕ್ಕೂ ಡಿಪೆಂಡೆನ್ಸ್. ಅದ್ರ ಏನು ಹಾಕಿರ್ತಾರೆ? ಯಾಕೆಂದ್ರೆ ಅವ್ರು ತಪ್ಪಂತ ಹೇಳ್ಬೇಕು. ಇವತ್ತು ಮಾಡಿದ್ದು ಅವರು 1 ತಿಂಗಳು, 2 ತಿಂಗಳು, 3 ತಿಂಗಳವರೆಗೆ ಇಡಬೇಕಲ್ಲ. ಏನು ಹಾಕ್ತಾರೆ? ಅದು ಕೆಟ್ಟು ಹೋಗದಿದ್ದಾಗೆ ಅದಕ್ಕೆ ಕೆಮಿಕಲ್ ಹಾಕಿ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಉತ್ತರ ಭಾರತೀಯ ತಿಂಡಿ ತಿನಿಸುಗಳಿಗೆ ಕಲರ್ ಮತ್ತು ರಾಸಾಯನಿಕಗಳನ್ನು ಉಪಯೋಗಿಸ್ತಾರೆ. ನಿಮ್ಗೆ ಮೇಲ್ನೋಟಕ್ಕೆ ಒಳ್ಳೆ ಚಂದ ಕಾಣ್ತದೆ, ಕಲರ್ ಆಗಿ ಕಾಣ್ತದೆ. ಆದ್ರೆ ಕಲರ್ ಹಾಕ್ಬೇಕಲ್ಲ, ಅದಕ್ಕೆ ಕಲರ್ ಕಾಣ್ಬೇಕಾದ್ರೆ. ಸೊ ಹಾಗಾಗಿ ಅವರು ಕಲರ್. ನಾವು ಯೋಚನೆ ಮಾಡ್ಬೇಕು, ಇದು ತಿನ್ಬೇಕಾ ಬೇಡವಂತ. ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ಟೇಸ್ಟಿ ಪೌಡರ್ಸು, ಅಜಿನೋಮೋಟೊ ಇಂಥದ್ದನ್ನ ರುಚಿ ಬರಬೇಕಂತ ಹಾಕ್ತಾರೆ. ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿತೀವಿ, ಕಾರ್ಬನೇಟೆಡ್ ವಾಟರ್ ಅದನ್ನ ಕುಡಿದ, ಕಾಯಿಸಿದ ಎಣ್ಣೆಯನ್ನು ಮತ್ತೆ ಮತ್ತೆ ಉಪಯೋಗಿಸೋದ್ರಿಂದ, ಆಮೇಲೆ ಅದು ತಿನ್ನು ಅಂತ ತಿಂಡಿಗಳನ್ನ ತಿನ್ನುವುದರಿಂದ ನಮ್ಮ ಆರೋಗ್ಯ ಕೆಡುತ್ತದೆ ಅಂತ ಡೆಫಿನೇಷನ್ ಹೇಳ್ತದೆ. ಸೊ ನಿಮ್ಗೆ ಬೇಸಿಕ್ ನಿಮ್ಗಿದು. ವಾಯು ಮಾಲಿನ್ಯ ಎರಡನೇದು ಬಂತು. ವಾಯು ಮಾಲಿನ್ಯದಿಂದ ಆರೋಗ್ಯ ಕೆಡುತ್ತದೆ ಅಂತ ಹೇಳ್ತಾರೆ. ದಿನದಿಂದ ದಿನಕ್ಕೆ ವಾಹನಗಳು ನೋಡಿ, ಈಗ ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ನೋಡಿ,
ಎಷ್ಟು ಟ್ರಾಫಿಕ್ ಈಗ ಜಾಮ್ ಆಗ್ತದೆ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಮೆಟ್ರೋ ಹಾಕ್ತಾರೆ, ಟ್ರೈನ್ ಹಾಕ್ತಾರೆ. ಯಾಕಂದ್ರೆ ಗವರ್ಮೆಂಟಿಗೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ವೆಹಿಕಲ್ಗಳು ಜಾಸ್ತಿ ಆದ. ಆದರೆ ವೆಹಿಕಲ್ ಜಾಸ್ತಿ ಆದಾಗ ಏನಾಗ್ತದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವುಗಳಿಂದ ಹೊಗೆ ಹೊಗೆ ಬರ್ತಾ ಇರ್ತದಲ್ಲ, ಕಾರ್ಬನ್. ಯಾಕಂದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಬರ್ನ್ ಆಗಲೇಬೇಕು. ಬರ್ನ್ ಆದಾಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್ ಬರಲೇಬೇಕು ಹೊರಗೆ. ಹಾಗೆ ನಿಮಗೆ ಟೈರ್ ಅಷ್ಟು ಸವಿತಾ ಇರ್ತದೆ, ಓಡ್ತಾ ಇರ್ತದಲ್ಲ, ಸವಿತದೆ. ಹೊಗೆ, ಪ್ಲಾಸ್ಟಿಕ್ ಹೊಗೆ, ಕಾರ್ಖಾನೆಯ ಹೊಗೆಯಿಂದ ನಾವು ಮಲಿನ ವಾತಾವರಣದಲ್ಲಿದ್ದೀವಿ. ಕುಡಿಯುವ ನೀರಿನಿಂದ ಕಾಯಿಲೆ. ಈಗ ನಿಮಗೆ ವಾತಾವರಣದಿಂದ ನಿಮಗೆ ಈ ಥರ ಪ್ರಾಬ್ಲಮ್ ಬರ್ತದೆ. ಕುಡಿಯುವ ನೀರಿನಿಂದ ಕಾಯಿಲೆ ಬರ್ತದೆ ಅಂದರೆ ಎರಡು ಮಾತಿಲ್ಲ ಅಂತ. ನೀರು ಎಷ್ಟು ಕಲುಷಿತವಾಗಿದೆ, ವೈರಸ್ ಬ್ಯಾಕ್ಟೀರಿಯಾಗಳಿಂದ ಹೊರತಾಗಿಯೇ ನೋಡುವುದಿಲ್ಲ. ಬಾಯಾರಿಕೆಗೆ ನೀರು ಬೇಕು, ಕುಡಿಯುತ್ತೀವಿ ಅಷ್ಟೇ. ಅದು ಒಳ್ಳೆಯದೋ ಕೆಟ್ಟದ್ದೋ ಗೊತ್ತಿಲ್ಲ. ಕೆಲವು ಊರುಗಳಲ್ಲಿ ಕ್ಲೋರಿನ್ ನೀರು, ನಾವು ಈಗ ಈ ಕಡೆ ಹೋದರೆ ನಿಮ್ಗೆ ಗೊತ್ತಾಗ್ತದೆ, ಅರಸೀಕೆರೆ, ಚಿತ್ರದುರ್ಗ, ತುಮಕೂರೆಲ್ಲ ಅಲ್ಲಿ ಗೊತ್ತಾಗ್ತದೆ, ಬರೀ ಕ್ಲೋರಿನ್ ವಾಟರ್. ಬಾಯಿಗಿಟ್ಟರೆ ಅದು ಕ್ಲೋರಿನ್ ಇರ್ತದೆ. ಯಾಕೆಂದರೆ ಅದು ನೀರು ದಪ್ಪ ನೀರು, ಮತ್ತು ಅದರಲ್ಲಿ ನಿಮಗೆ ಸಾಲ್ಟ್ ಅಂಶ ಇರ್ತದೆ. ಅದಕ್ಕೋಸ್ಕರ ಅವರು ಕ್ಲೋರಿನ್ ಹಾಕ್ತಾರೆ. ಇದನ್ನು ನಾವು ಕುಡಿದ್ರೆ ಏನಾಗ್ಬೋದು, ಸ್ವಲ್ಪ ಯೋಚನೆ ಮಾಡಿ. ನೆಕ್ಸ್ಟ್ ನಿಮಗೆ ಕೊರತೆಗಳಿಂದ ಪ್ರಾಬ್ಲಮ್ ಆಗ್ತದೆ, ಕಾಯಿಲೆ ಬರ್ತದಂತ. ಇದು ಇದು ಮ್ಯಾಕ್ಸಿಮಮ್ ಜನರಿಗೆ ಇದು ಗೊತ್ತಿಲ್ಲ ಅನ್ನೋದು. ಈವನ್ ಮೋಸ್ಟ್ ಆಫ್ ದ ಡಾಕ್ಟರ್ ಡಸಂಟ್ ನೋ ಅಬೌಟ್ ದಿಸ್. ಡಿಫಿಷಿಯನ್ಸಿಯಿಂದ ಕಾಯಿಲೆ ಬರ್ತದಂತ. ಯಾಕಂದ್ರೆ ಅವ್ರದ್ದು ತಪ್ಪಲ್ಲ, ಅದ್ರ ಬಗ್ಗೆ ಅವ್ರು ಸ್ಟಡಿ ಮಾಡಿರೋದಿಲ್ಲ. ನಿಮಗೆ ವಿಟಮಿನ್ ಎ, ಬಿ, ಸಿ, ಡಿ ಎಲ್ಲ ಇರ್ತದೆ, ಪೌಷ್ಟಿಕಾಂಶಗಳು, ಆಂಟಿ ಆಕ್ಸಿಡೆಂಟ್ ನಮ್ಮ ಬಾಡಿಗೆ ಬೇಕು, ಫೈಟೋ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ಬೇಕು. ಎಲ್ಲ ಪ್ಯಾರಾಮೀಟರ್ ಚೆಕ್ ಮಾಡ್ತಾರೆ, ಅದು ಕಮ್ಮಿ ಇದೆ, ಇದು ಕಮ್ಮಿ ಇದೆ, ಇದು ಕಮ್ಮಿ ಇದೆ, B12 ಕಮ್ಮಿ ಇದೆ. ಸೊ ಕೊರತೆಗಳಿಂದ ನಮಗೆ ಕಾಯಿಲೆ ಬರ್ತದೆ. ನೆಕ್ಸ್ಟ್ ರೇಡಿಯೇಷನ್, ಎದುರುಗಡೆ ಕೂತ್ಕೊಂಡಿದ್ವಿ, ಕಂಪ್ಯೂಟರ್ ಎದುರುಗಡೆ, ಮೊಬೈಲ್ ಎದುರುಗಡೆ, ಇದರಿಂದನೂ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಏನೋ ಸ್ಕೂಲ್ನಲ್ಲೆಲ್ಲ ಮಕ್ಕಳಿಗೆ ಕೊಡಬಾರ್ದಂತ ಏನೋ ಒಂದು ನಡೀತಾ ಉಂಟು. ಎಷ್ಟರ ಮಟ್ಟಿಗೆ ಸಕ್ಸಸ್ ಗೊತ್ತಿಲ್ಲ. ಅರಿವಾಗಿದೆ ಅವರಿಗೆ, ಲೇಟಾಗಿ ಅರಿವಾಗ್ತದೆ. ಅವಾಗಲೇ ನಿಮಗೆ ಯಾವುದೋ ಅದು ಬಾಂಬೆ ಮಿಠಾಯಿ ಬ್ಯಾನ್ ಮಾಡಿದ್ರು, ಇನ್ನು ಯಾವುದೋ ಕೆಲವೆಲ್ಲ ಬ್ಯಾನ್ ಮಾಡಿದ್ರು ನೋಡಿ. ಯಾವಾಗ ತುಂಬ ಜನ ಹೋದ ನಂತರ ಇದು ಇವಾಗಲೂ ರೇಡಿಯೇಷನ್. ನಮ್ಮ ದೇಹಕ್ಕೆ ಸಮತೂಕದ ಆಹಾರ ಬೇಕು. ಅಂದರೆ ವಿಟಮಿನ್, ಮಿನರಲ್, ಕೊಬ್ಬು, ನಾರು, ಕಾರ್ಬೋಹೈಡ್ರೇಟ್ ಮತ್ತು ಲವಣಾಂಶಗಳು ಸರಿಯಾದ ಪ್ರಮಾಣದಲ್ಲಿರಬೇಕು. ಅದಕ್ಕೆ ಸಮತೂಕದ ಆಹಾರ ಹೇಳ್ತಾರೆ. ಆದರೆ ನಾವು ತಿನ್ನುವ ಆಹಾರದಲ್ಲಿ ಇದು ಸಮ ಪ್ರಮಾಣದಲ್ಲಿದೆ ಅಥವಾ ಕೊರತೆ ಉಂಟಾಗ್ತದೆ. ಸಮ ಪ್ರಮಾಣದಲ್ಲಿ ಇರೋದೇ ಇಲ್ಲ ಅಂದರೆ ನಮಗೇನಾಗ್ತದೆ, ಡಿಫಿಷಿಯನ್ಸಿ, ಕೊರತೆ ಉಂಟಾಗ್ತದೆ, ಪ್ರಾಬ್ಲಮ್ ಉಂಟಾಗ್ತದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಗೊತ್ತಾಗ್ತದೆ, 1 by 1 ಏನಂತ ನಮಗೆ ಅರ್ಥ ಆಗ್ತದೆ. ಸೊ ಇದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗ್ತದೆ. ಸೊ ಯಾವುದರಿಂದ ಕಾಯಿಲೆ ಬರ್ತದಂತ ಗೊತ್ತಾದ್ರೆ ನಾವು ಅದಕ್ಕೆ ಆಲ್ಟರ್ನೇಟಿವ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ಈ ರೇಡಿಯೇಷನ್ ಅಂದ್ರೆ ಏನು ಅಂತ ನೋಡಿ. ರೇಡಿಯೇಷನ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಮೊಬೈಲ್ಗಳನ್ನು ಬಳಕೆ ಮಾಡ್ತೀವಂತ. ಹೌದಾ? ತಾವು ಬಳಕೆ ಮಾಡ್ತಾ ಇದ್ದೀರಾ? ಸೊ ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತದೆ ನೋಡಿ. ಮೊಬೈಲ್ ಇರ್ಬೋದು, TV ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ಸ್ಕ್ಯಾನರ್ ಇರ್ಬೋದು. ಇಲ್ಲ, ಮೊಬೈಲ್ ಟವರ್ಗಳೇ ಹೊರ ಹೋಗುವ ರೇಡಿಯೇಷನ್ ಕಿರಣಗಳ ರೋಗ ನಿರೋಧಕ ಶಕ್ತಿ ಕುಂಠಿತವಾಗಿ ನಮ್ಮ ಆರೋಗ್ಯ ಕುಂಠಿತವಾಗ್ತದೆ. ಎಷ್ಟೋ ಜನ ನಿಮ್ಗೊಂದು ವರ್ಷಕ್ಕೊಂದು 1 ಲಕ್ಷ ಕೊಡ್ತಾ ಇದ್ದೀವಿ, ನಿಮ್ಮ ಮನೆ ಮೇಲೆ ಒಂದು ಟವರ್ ಹಾಕೋಣ ಅಂತ ಹೇಳ್ತಾರೆ. 1 ಲಕ್ಷ ಸಿಗ್ತದಲ್ಲ, ಹಾಕ್ಬಿಡ್ತು. ಆದರೆ ನಿಮಗೆ ಕ್ಯಾನ್ಸರ್ ಬರೋದು ಮಾತ್ರ ಅಲ್ಲ, ಸುತ್ತಮುತ್ತ ಇದ್ದವರಿಗೂ ಬಂದ್ಬಿಡ್ತು. ಇದು ಪ್ರಾಬ್ಲಮ್. ಎಷ್ಟೋ ಕಡೆ ಈಗ ನಿಮಗೆ ಸ್ಟ್ರೈಕ್ ಮಾಡಿ, ಮೊದಲೇ ಗೊತ್ತಿರಲಿಲ್ಲ ಅವರಿಗೆ, ಹಾಕ್ಬಿಟ್ಟಿದ್ದಾರೆ. ಈಗ ಅದನ್ನ ಸ್ಟ್ರೈಕ್ ಮಾಡಿ ಎಲ್ಲ ತೆಗಿತಾ ಇದ್ದಾರೆ. ಸೊ ಇದು ಒಂದು ರೀತಿಯಿಂದಾಯ್ತು. ಇನ್ನು ನೆಕ್ಸ್ಟು ಜನರಿಗೆ ಬೇರೆ ಬೇರೆ ರೀತಿಯ ಚಟಗಳಿದೆ. ಚಟಗಳಿಂದನೂ ಮನುಷ್ಯನಿಗೆ ಕಾಯಿಲೆ ಬರ್ತದೆ. ಯಾವುದೆಲ್ಲ ಕಾಯಿಲೆ ಬರ್ತದೆ ಹೇಳ್ಬೋದು ನಿಮಗೆ? ಚಟಗಳಿಂದ ಕಾಯಿಲೆಗಳು ಬರ್ತದೆ. ಎಸ್ಪೆಷಲಿ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಎಂದು ತಿಳಿಸಿದರೂ ಅದು ನಮಗಲ್ಲವೆಂದು ತಿಳಿದು ಸೇದಿ ಸಾಯುತ್ತಾರೆ. ಅದರ ಎದುರುಗಡೆ ಕಂಟಿನ್ಯೂಸ್ ಹೊಡೆಯೋರು ಇದ್ದಾರೆ. ಬೀಡಿ ಇರ್ಬೋದು, ಸಿಗರೇಟ್ ಇರ್ಬೋದು, ನಶೆ ಇರ್ಬೋದು, ಪಾನ್ ಪರಾಗ್ ಇರ್ಬೋದು, ಗುಟ್ಕಾ ಇರ್ಬೋದು, ತಂಬಾಕು ಇರ್ಬೋದು. ಯಾವಾಗಲೂ ಟೂ ಮಚ್ ಇಸ್ ಟೂ ಬ್ಯಾಡ್, ತಗೊಂಡ್ರೆ ಪ್ರಾಬ್ಲಮ್. ಇನ್ನು ಆಲ್ಕೋಹಾಲ್ ಅಂತ ಹೇಳಿದ್ರು, ಎಷ್ಟೋ ಸ್ಟೇಟಲ್ಲಿ ಕೆಲವು ಬಂದ್ ಮಾಡಿದ್ದಾರೆ.
ಆದ್ರೂ ಕೂಡ ಕೆಲವು ಸ್ಟೇಟ್ ಅಲ್ಲಿ ಎಲ್ಲಿಯೂ ತುಂಬಾ ಜನ ಹೇಳ್ತಾರೆ ಎಲ್ಲಿಯೂ ಬಿಸ್ನೆಸ್ ಇಲ್ದ್ರೆ ಅಲ್ಲಿ ಇರ್ತದೆ ಸರ್. ನೋಡಿ ನಿಮ್ಗೆ ಈ ಪೆಟ್ರೋಲ್ ಸಿಗದೆ ಇದ್ರು ಆ ಪೆಟ್ರೋಲ್ ಜಾಸ್ತಿ ಮಾರಾಟ ಆಗ್ತದಂತೆ. ಈಗ ಈ ಪೆಟ್ರೋಲ್ ವಾರ ಡಿಮಾಂಡ್, ಆ ಪೆಟ್ರೋಲ್ಗೆ ಏನು ತೊಂದರೆ ಇಲ್ಲ, ಕೆಮಿಕಲ್ ತಯಾರು ಮಾಡ್ತಾರಲ್ಲ, ಬೇಕಾದಷ್ಟು ತಯಾರು ಮಾಡ್ತಾರೆ. ನೀರು ಒಂದಿದ್ರೆ ಆಯ್ತು ಅವ್ರಿಗೆ, ಅದಕ್ಕೆ ಹಾಕ್ಬಿಡ್ತಾರೆ, ಸ್ಪಿರಿಟ್ ರೆಡಿ ಆಗ್ತದೆ. ಅದರಿಂದ ಏನಾಗ್ತದೆ, ತುಂಬಾ ನಮ್ಮ ಲಿವರ್, ಆಲ್ಕೋಹಾಲ್, ಡ್ರಗ್, ಆಮೇಲೆ ಇನ್ನೂ ಕೆಲವರಿಗೆ ಡ್ರಗ್ದು ಇದಿದೆ. ಡ್ರಗ್ ಅಂದ್ರೆ ಇದು ಡಾಕ್ಟರ್ ಕೊಡುವ ಡ್ರಗ್ ಅಲ್ಲ, ಸೊ ಇಂಟಾಕ್ಸಿಕೇಟ್ ಆಗ್ತದೆ ಆ ಡ್ರಗ್, ಅದನ್ನು ತಗೊಳ್ಳೋರು ಇದ್ದಾರೆ. ಅದರಿಂದ ನಿಮ್ಗೆ ಆರೋಗ್ಯ ಹಲವಾರು ರೋಗಗಳಿಗೆ ನಮ್ಮ ದೇಹ ತವರು ಮನೆ ಆಗಿದೆ. ಇದೆಲ್ಲ ತಗೊಂಡು ನಮ್ಮ ಬಾಡಿ ಏನಾಗಿದೆ, ಕಾಯಿಲೆಯ ಗೂಡಾಗಿದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್, ಜೀನ್ಸ್ ಮತ್ತು ರಕ್ತದಿಂದಲೂ ಕಾಯಿಲೆಗಳು ಬರ್ತದೆ ಅಂತ ಹೇಳ್ತಾರೆ. ಮೇಲೆ ತಿಳಿಸಿದ್ದು ಕೇವಲ 20%. ಇಷ್ಟೆಲ್ಲ ಮಾತಾಡಿದ ಎಷ್ಟು, 25% ಮಾತ್ರ ಹೇಳ್ತಾರೆ. ಇನ್ನು ಹಾಗಾದ್ರೆ ಆದ್ರೆ ಈ ದಿನ 75% ಜನರಿಗೆ ಕಾಯಿಲೆ ಬರುವುದು ಒತ್ತಡದಿಂದ. ಯಾರೆಲ್ಲ ಎಷ್ಟು ಜನ ಇದ್ದೀರಿ ಏನು ಒತ್ತಡ ಇಲ್ಲ ಅಂತ ಕೈ ಎತ್ತಿ ನೋಡ ಎಷ್ಟು ಜನ ಸಿಗ್ತಾರೆ ನೋಡಿ. ನನಗೆ ಏನು ಒತ್ತಡನೇ ಇಲ್ಲ ಸರ್, ಐ ಆಮ್ 100%. ಎಷ್ಟು ಜನ ಇದ್ದೀರಿ? ಹುಡುಕಿದ್ರು ಒಬ್ಬರು ಸಿಗುದಿಲ್ಲ. ಹಾಟ್ಲಿ ಹೇಳಿ, ನನಗೇನು ಒತ್ತಡ ಇಲ್ಲ. ಆದ್ರೆ ನಿಮ್ಗೆ ಈಗ ನೀವು ಯೋಚನೆ ಮಾಡಬೇಕು, 75 ಜನರಿಗೆ ಕಾಯಿಲೆ ಬರುವುದು ಒತ್ತಡದಿಂದ. ನಿಮ್ಗೆ ಈ ಒತ್ತಡ ಇದೆ ಅಂತ ಹೇಳಿದ್ರೆ ನೀವು ಗ್ಯಾನೋಡರ್ಮವನ್ನು ಪಕ್ಕಾ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಆಗ್ಲಿಲ್ಲ ಅಂದ್ರೆ ಈ ಗ್ಯಾನೋ ಟೀ ಆದ್ರೂ ಒಂದು ದಿನಕ್ಕೆ 4 ಸಲ ಕುಡಿ. ಇಲ್ಲಿ ಕೊಡಿ, ನಾನು ಕೊಟ್ಟಿದ್ದಲ್ಲ ಇದು. ಇದು ವಿಶ್ವ ಆರೋಗ್ಯ ಸಂಸ್ಥೆ 13 ವರ್ಷ ಸ್ಟಡಿ ಮಾಡಿದ್ರಂತೆ, ಮನುಷ್ಯನಿಗೆ ಕಾಯಿಲೆ ಬರೋದು ಹೇಗೆ ಅಂತ. 13 ವರ್ಷದ ನಂತರ ಅವರೊಂದು ಡಿಕ್ಲೇರ್ ಮಾಡಿದ್ರೆ ಅಂದ್ರೆ 25% ಜನರಿಗೆ ಇದೆಲ್ಲ ನಾವು ಹೇಳಿದ್ವು ಅದರಿಂದ ಬರ್ತದೆ, ಆದ್ರೆ 75 ಜನರಿಗೆ ಬರೋದು ಮಾನಸಿಕ ಪ್ರಾಬ್ಲಮ್, ಒತ್ತಡದಿಂದ. ಒತ್ತಡದಲ್ಲಿ 2 ವಿಧ ಇದೆ, ದೈಹಿಕ ಒತ್ತಡ ಮತ್ತು ಮಾನಸಿಕ ಒತ್ತಡ. ಅದರಲ್ಲೂ 2 ಇದೆ. ದೈಹಿಕ ಒತ್ತಡವಿದೆ, ಸಾಮಾನ್ಯವಾಗಿ 60 kg ಇರಬೇಕಾದವ್ರು 100 kg ಭಾರ, ಅಂದ್ರೆ ಎಷ್ಟು ಎಕ್ಸ್ಟ್ರಾ, ಎಷ್ಟು 40 kg ಜಾಸ್ತಿ ಆಗ್ತಾರೆ. ಈ 40 kg ಅವ್ರಿಗೆ ಪ್ರಾಬ್ಲಮ್. ಎಷ್ಟೋ ದೇಶದಲ್ಲಿ ನಿಮ್ಗೆ ಒಬೆಸಿಟಿ ಇಸ್ ಎ ಡಿಸೀಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ, ಗೊತ್ತಿದೆಯಾ ನಿಮ್ಗೆ? ಆಸ್ಟ್ರೇಲಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಅದೊಂದು ಕಾಯಿಲೆ ಅಂತ ಹೇಳ್ಬಿಡಿ. ಇಂಡಿಯಾದಲ್ಲಿ ಇಲ್ಲ ಇನ್ನು, ತುಂಬಾ ಜನರಿಗೆ ಗೊತ್ತಿಲ್ಲ. ಅದು ಒಂದ್ಸಲ ನಿಮ್ಗೆ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗ್ತದೆ. ಈವನ್ ನಿಮ್ಗೆ ಹೊಟ್ಟೆಯಲ್ಲಿ ತುಂಬಾ ಚರ್ಬಿ ಬಂದ್ಬಿಡ್ತದೆ, ಹೊಟ್ಟೆ ದೊಡ್ಡದಾಗ್ತದೆ. ಏನಾಗ್ತದೆ, ಅದು ಅದರ ಭಾರ ಉಂಟಲ್ಲ, ಯಾವಾಗಲೂ ನಿಮ್ಮ ಪ್ಯಾಂಕ್ರಿಯಾಸ್ ಇರ್ಬೋದು, ಅಥವಾ ಜಠರ ಇರ್ಬೋದು, ಅಥವಾ ನಿಮ್ಗೆ ಈವನ್ ಏನ್ ಹೇಳ್ತಾರೆ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಅದರ ಮೇಲೆ ಬಿದ್ದು ಬಿಡ್ತದಂತ. ಅದರ ವರ್ಕ್ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಹಾಗೆ ಇಲ್ಲಿ 40 kg ಎಕ್ಸ್ಟ್ರಾ ಆಯ್ತಲ್ಲ, ಅದು ನಿಮ್ಗೆ ಈ ಕೆಜಿ ಹೆಚ್ಚಿನ ಭಾರತ ನಮ್ಮ ದೇಹದ ಮೇಲೆ ಬೀಳುತ್ತೆ. ಭಾರ ಇರ್ಬೋದು, ಕೆಜಿ ಹೆಚ್ಚಿನ ಭಾರ ನಮ್ಮ ದೇಹದ ಮೇಲೆ ಬೀಳುತ್ತದೆ. ಆಗ ಹೃದಯ ಒತ್ತಡದಲ್ಲಿ ಸಿಲುಕಿ ಸರಿಯಾಗಿ ರಕ್ತ ಸಂಚಲನೆಯಾಗದೆ ನೋವುಗಳು ಕಾಣಿಸಬಹುದು, ಅಥವಾ ಹೃದಯವೇ ಫೇಲ್ ಆಗ್ಬಹುದು. ಮಾನಸಿಕ ಒತ್ತಡದಿಂದ ಸ್ಥಿಮಿತ ತಪ್ಪಿ ಅದರ ಪರಿಣಾಮ ದೇಹದ ಜೀವಕೋಶಗಳು ಅಸಮತೋಲನಗೊಳ್ಳುತ್ತದೆ. ಯಾವುದೇ ವೈರಸ್ ಬ್ಯಾಕ್ಟೀರಿಯಾಗಳಿಲ್ಲದೆ ಕಾಯಿಲೆ ಬರ್ತದೆ. ನೋಡಿ, ಯಾವ ವೈರಸ್ ಬೇಡ, ಬ್ಯಾಕ್ಟೀರಿಯಾ ಕಾಯಿಲೆ ಬರ್ತದೆ. ಯಾವುದರಿಂದ ಬರ್ತದೆ? ಮಾನಸಿಕ ಸ್ಥಿಮಿತ ತಪ್ಪುತ್ತದೆ. ಟೂ ಮಚ್ ಆಫ್ ಟೆನ್ಷನ್, ಬೇರೆ ಬೇರೆ ರೀತಿಯ ನಿಮಗೆ ಟೆನ್ಷನ್ ಇರ್ಬೋದು, ಫ್ಯಾಮಿಲಿ ಟೆನ್ಷನ್ ಇರ್ಬೋದು, ಅಥವಾ ಬಿಸ್ನೆಸ್ ಟೆನ್ಷನ್ ಇರ್ಬೋದು, ಅಥವಾ ಸೋಷಿಯಲ್ ಟೆನ್ಷನ್ ಇರ್ಬೋದು, ಎಷ್ಟೋ ರೀತಿಯ ಟೆನ್ಷನ್. ಕೆಲವರು ಹೇಳ್ತಾರೆ, ಕೆಲವರು ಹೇಳ್ದವ್ರು ಬಚಾವ್, ಸ್ವಲ್ಪ ಆದ್ರೂ ರಿಲೀಸ್ ಆಗ್ತದೆ. ಹೇಳಲಿಲ್ಲ ಅಂದ್ರೆ ಏನಾಗ್ತದೆ, ನಿಮ್ಗೆ ಪ್ರಾಬ್ಲಮ್ ಆಗಿ. ಹೇಗೆ ಅದನ್ನ ಹೊರಗೆ ಬರ್ಬೋದು ನೋಡೋಣ, ಮುಂದೆ ಇದೆ ನೋಡೋಣ. ಸೊ ಹೊರಗಿನ ಕಶ್ಮಲ ದೇಹದ ಒಳಗೆ ಹೋದರೆ ಅದು ನಮ್ಮ ಜೀರ್ಣಕ್ರಿಯೆ ಸಿಸ್ಟಮ್ ಇಂದ ಹೊರಬರ್ಬೋದು. ಇಲ್ಲಿ ನೋಡಿ, ಇದು ಸ್ವಲ್ಪ ನಿಮಗೆ ಕೊಟ್ಟಿದ್ದಾರೆ. ಈಗ ನಾವು ಊಟದಿಂದ, ನೀರಿನಿಂದ ಅಥವಾ ಗಾಳಿಯಿಂದ ಹೋದ್ರೆ ಅದು ನಮ್ಮ ಬಾಡಿಯಿಂದ, ಅದು ನಮ್ಮ ಸಿಸ್ಟಮ್ ಇದೆ, ಅದು ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಆದರೆ ಮನಸ್ಸಿದ್ದೇ ಪ್ರಾಬ್ಲಮ್ ಕಾಣ್ತದೆ.
ಆದರೆ ಒತ್ತಡದಿಂದ ಉಂಟಾದ ಕಶ್ಮಲಗಳನ್ನು ಹೊರಗೆ ಹಾಕಲು ದಾರಿ ಇಲ್ಲ. ಹೌದಾ? ನಿಮ್ಮ ಹತ್ರ ಏನಾದ್ರು ದಾರಿ ಇದ್ರೆ ಹೇಳಿ. ಏನ್ ದಾರಿ ಇದೆ? ಒತ್ತಡದಿಂದ ಉಂಟಾದ ಕಶ್ಮಲವನ್ನು ಹೊರಗೆ ಹಾಕಲು ದಾರಿ ಇಲ್ಲ ಹೇಳ್ತಾರೆ. ಒತ್ತಡವನ್ನು ಬೇರೆಯವರಿಗೆ ವರ್ಗಾಯಿಸಬಹುದೇ ಹೊರತು ಹೊರಹಾಕಲಾಗದೆ ಇರುವುದರಿಂದ ಸಮಸ್ಯೆಗಳು ತೀವ್ರವಾಗಿ ಹೃದಯಘಾತ, ಲಕ್ವ, ಡಯಾಬಿಟಿಸ್, ಬೊಜ್ಜು, ಏರೊತ್ತಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ತೀವ್ರವಾಗಿ ಹೃದಯಘಾತ, ಲಕ್ವ, ಡಯಾಬಿಟಿಸ್, ಬೊಜ್ಜು, ಏರೊತ್ತಡ, ಅಂಧತ್ವ, ಗ್ಯಾಸ್ಟ್ರಿಕ್, ಪೈಲ್ಸ್, ಅರ್ಧ ತಲೆನೋವು, ಬ್ರೈನ್ ಟ್ಯೂಮರ್ ಹಾಗೂ ವಾತಾವರಣದಿಂದ ಕ್ಯಾನ್ಸರ್, ಏಡ್ಸ್, ಕ್ಷಯರೋಗ, ಅಸ್ತಮಾ, ಗಂಟು ನೋವು, ಅಪೆಂಡಿಕ್ಸ್ ಮುಂತಾದ ಸಾವಿರಾರು ಕಾಯಿಲೆಗಳು ನಮ್ಮನ್ನು ಬಾಧಿಸುತ್ತದೆ. ಸೊ ಈಗ ಹೊರಗಡೆಯಿಂದನೂ ನಮಗೆ ಪ್ರಾಬ್ಲಮ್, ಒಳಗಡೆಯಿಂದನೂ ಪ್ರಾಬ್ಲಮ್, ಎಷ್ಟು ಪ್ರಾಬ್ಲಮ್ ಆಗ್ತದೆ. ಸೊ ಇದೆಲ್ಲ ಅದರ ಜೊತೆಗೆ ರೇಟ್ ಪ್ರೈಸ್ ಏನಿದೆ, ನೂತನ ಶಸ್ತ್ರಚಿಕಿತ್ಸೆ ಬೆಲೆ ಗಗನಕ್ಕೇರಿದೆ. ಲಕ್ಷ ಲಕ್ಷ ಖರ್ಚು ಮಾಡಿದ್ರೂ ಪ್ರಯೋಜನವಿಲ್ಲದಂತಾಗಿದೆ ಅಂತ. ಇವು ನೋಡಿ ಬೇಕಾದ್ರೆ ಒಂದು ಹಾಸ್ಪಿಟಲ್ ಇನ್ನೊಂದು ಒಂದು ಡ್ರಗ್ ಇಂದ ಇನ್ನೊಂದು ಡ್ರಗ್, ಒಂದು ಡಾಕ್ಟರ್ ಇನ್ನೊಂದು ಡಾಕ್ಟರ್ ಹೋಗ್ತಾರೆ. ಅದ ನಂತರ ಜನಸಾಮಾನ್ಯರು ಅಲೋಪತಿಯಿಂದ ಆಯುರ್ವೇದ, ಆಯುರ್ವೇದ ಹೋಮಿಯೋಪತಿ, ಹೋಮಿಯೋಪತಿಯಿಂದ ಸಿದ್ಧ ಇಂದ ಯುನಾನಿಯಿಂದ ಯೋಗಾಭ್ಯಾಸ, ಮೆಡಿಟೇಷನ್, ಧ್ಯಾನ ಮೊದಲಾದಕ್ಕೆ ಮೊರ ಹೊಕ್ಕಿ ಎಲ್ಲೂ ತೃಪ್ತಿಯನ್ನು ಕಂಡಂತಿಲ್ಲ ಜನಸಾಮಾನ್ಯರು. ನಾನು ಹೇಳುದು, ಕೆಲವರು ಆಹಾರದಂತೆ ಪ್ರತಿದಿನ ಔಷಧಿಯನ್ನು ತೆಗೆದುಕೊಂಡರೆ ದೇಹ ಹೇಗಾಗಬಹುದು ನೀವೇ ಯೋಚಿಸಿ. ನಾವು ದಿನಂಪ್ರತಿ ಏನ್ ತಗೋಬೇಕು? ಆಹಾರ ತಗೋಬೇಕು. ಆದ್ರೆ ನಾವೇನ್ ತಗೊಳ್ತಾ ಇದ್ದೀವಿ ಇವತ್ತು? ಔಷಧಿಯ ತಗೊಳ್ಳೋ ಪರಿಸ್ಥಿತಿಗೆ ಹೋಗ್ತೀವಿ. ಯಾಕೆ ಅಂತ ನಾವೇ ನಮ್ಗೆ ಕ್ವಶನ್ ಮಾಡ್ಕೋಬೇಕು. ಹಾಗಾದ್ರೆ ಇದಕ್ಕೆ ಪರಿಹಾರವಿಲ್ಲವೇ? ಇದೇ ಈ ಪ್ರಕೃತಿ ಅಸಮತೋಲನ ಆದರೆ ತನ್ನಿಂದ ತಾನೇ ಸಮತೋಲನ ಮಾಡಿಕೊಳ್ಳುವಂತೆ ನಮ್ಮ ದೇಹದಲ್ಲಿ 300 ಕೋಟಿಗೂ ಜಾಸ್ತಿ ಜೀವಕೋಶಗಳಿದೆ. ಸೊ ಇದಕ್ಕೆ ಹಾಗಾದ್ರೆ ಪರಿಹಾರ ಇಲ್ಲವೇ ಅಂತ. ಪರಿಹಾರ ಇದೆ. ಯಾವಾಗಲೂ ಅಸಮತೋಲನ ಆದರೆ ಸಮತೋಲನ ಆಗಲೇಬೇಕು. ಸೊ ಯಾವುದೇನೋ ಆಗ್ತದೆ ಈ ಪ್ರಕೃತಿಯಲ್ಲಿ ನೋಡಿ ಅಸಮತೋಲನ, ಆವಾಗ ಪುನಃ ಅದು ಸಮತೋಲನ ಮಾಡ್ಲಿಕ್ಕೋಸ್ಕರ ಅಸಮತೋಲನ ಆಗ್ತದೆ. ಹಾಗೆ ನಮ್ಮ ದೇಹದಲ್ಲಿ 300 ಕೋಟಿ ಹೆಚ್ಚು ಜೀವಕೋಶಗಳಿವೆ. ಅವುಗಳ ಅಸಮತೋಲನೆಯಿಂದ ಹೆಚ್ಚಾಗಿ ಕಾಯಿಲೆಗಳು ಬಂದಿರುತ್ತದೆ ಅಂತ ಸಂಶೋಧನೆ ಹೇಳ್ತದೆ. ಅಂದರೆ ನಮ್ಮ ಹೃದಯದ ಜೀವಕೋಶದ ಅಸಮತೋಲನೆಯಿಂದ ಹೃದಯದ ಪ್ರಾಬ್ಲಮ್ ಬರ್ತದೆ. ಮೇದೋಜೀರಕ ಇನ್ಸುಲಿನ್ ಉತ್ಪತ್ತಿ ಆಗದೆ ಸಕ್ಕರೆ ರೋಗ ಬಂದಿರ್ತದೆ. ಮೂತ್ರಜನಕಾಂಗದ ತೊಂದರೆಯಿಂದ ಮೂತ್ರಪಿಂಡದ ರೋಗ ಬರ್ತದೆ. ಕಣ್ಣಿನ ಜೀವಕೋಶ ತೊಂದರೆಯಿಂದ ಕಣ್ಣಿನ ಕುರುಡುತನ ಬರ್ತದೆ. ಸೊ ಇಸ್ ವೆರಿ ಸಿಂಪಲ್. ನಿಮ್ಗೆ ಕೊಟ್ಟಿದ್ದಾರೆ, ಸಿಂಪಲ್ ಆಗಿ ಅರ್ಥ ಮಾಡ್ಬೋದು ಇದನ್ನು. ಅಂದ್ರೆ ನಿಮ್ಗೆ ಏನು ಹೊಟ್ಟೆಯ ಪ್ರಾಬ್ಲಮ್, ಹೊಟ್ಟೆಯಿಂದ ನಿಮ್ಗೆ ಸೆಲ್ಲಿಂದ ನಿಮ್ಗೆ ಹೃದಯದ ಪ್ರಾಬ್ಲಮ್ ಬರುವುದಿಲ್ಲ. ಹೃದಯದ ಜೀವಕೋಶ ಪ್ರಾಬ್ಲಮ್ ಆದಾಗ ಹೃದಯದ ತೊಂದರೆ ಬರ್ತದಂತ. ಪ್ರತಿಯೊಂದು ಜೀವಕೋಶದಲ್ಲಿ ಆಗುವ ವ್ಯತ್ಯಾಸಗಳಿಂದ ಬೇರೆ ಬೇರೆ ರೋಗಗಳು ಕಂಡು ಬರುತ್ತದೆ. ಆದ್ದರಿಂದ ಆಯಾ ಜೀವಕೋಶಗಳನ್ನು ಬ್ಯಾಲೆನ್ಸ್ ಮಾಡಿದರೆ ಸರಿ. ನೋಡಿ, ಆಯಾ ಜೀವಕೋಶವನ್ನು ಬ್ಯಾಲೆನ್ಸ್ ಮಾಡಿದರೆ ಆ ರೋಗದಿಂದ ಪಾರಾಗಬಹುದೆಂದು ಡಾಕ್ಟರ್ ಲಿಮ್ ಸ್ಯೂಜಿನ್ ಅನ್ನು ಕಂಡಿಡಿದ್ರಂತೆ. ಡಾಕ್ಟರ್ ಲಿಮ್ ಏನ್ ಮಾಡಿದ್ರು ಅಂದ್ರೆ, ಈಗ ಅಸ್ತಮಾ ಪ್ರಾಬ್ಲಮ್ ಇದೆಯಪ್ಪ, ಲಂಗ್ಸ್ ಇದೆ, ಇದರ ಜೀವಕೋಶವನ್ನೇ ಸರಿ ಮಾಡ್ಬೇಕು. ನಾವು ಅದು ಕಾಯಿಲೆ ಬಂದ್ರೆ ಮೆಡಿಸಿನ್ ತಗೊಂಡಾದ್ರೆ ಟೆಂಪ್ರವರಿ, ಆದ್ರೆ ಜೀವಕೋಶವನ್ನೇ ಸ್ಟಾರ್ಟ್ ಮಾಡಿ ಅಸ್ತಮನೇ ಬಿಟ್ಟು ಹೋಗ್ತದೆ. ನಮ್ಮಲ್ಲಿ ಒಬ್ರು ನರ್ಸ್ ಇದ್ರು, 25 ಅವ್ರು ಹೇಳ್ತಾ ಇದ್ರು ಆಗ 25 ವರ್ಷದಿಂದ ಇದು ಸಾರೆ ಆ ಡಾಕ್ಟ್ರು ಈ ಡಾಕ್ಟ್ರು ಆ ಮೆಡಿಸಿನ್ ತಿಂದು 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 ನನಗೆ ಸಾಕಾಗಿ ಹೋಗಿದೆ. ಅಸ್ತಮಾ ಪ್ರಾಬ್ಲಮ್. ನರ್ಸ್ ಅವರು ಒಂದ್ಸಲ ಬಂದು ನನಗೆ ಕೇಳಿದ್ರು, ನಾನು ಇಷ್ಟು ವರ್ಷದಿಂದ ತಿಂದ ನನಗೆ ಏನೂ ಆಗಲಿಲ್ಲ, ಬಟ್ ಈ 3 ತಿಂಗಳಿಂದ ನಮ್ಮ ಈ ಬ್ಲ್ಯಾಕ್ ಕಾಫಿ ಕುಡಿದ ನಂತರ ನನಗೆ ಸಾಧಾರಣ 75% ಕಮ್ಮಿ ಆಯ್ತು ಹೇಳಿದ್ರು. ಅವರಿಗೆ ಆಶ್ಚರ್ಯ ಆಯ್ತು, ಅಷ್ಟಷ್ಟು ಖರ್ಚು ಮಾಡಿ ಆಗಲಿಲ್ಲ, ಈ ಒಂದು ಕಾಫಿಯಿಂದ ಏನಾಯ್ತು ಅಂತ. ಇದು ರಿಯಲಿ ನಾನು ಹೇಳುದು. ನಾನು ಹೇಳಿದೆ ಅವರಿಗೆ, ನಾವು ನಿಮ್ಮ ಅಸ್ತಮಾ ನಮಗೆ ಗೊತ್ತಿಲ್ಲ, ನಿಮ್ಗೆ ದಮ್ಮು ಉಂಟಾ ನಮಗೆ ಗೊತ್ತಿಲ್ಲ, ನಿಮ್ಗೆ ಏನ್ ಪ್ರಾಬ್ಲಮ್ ಅಂತ ಅದು ನಿಮ್ ಡಾಕ್ಟ್ರಿಗೆ ಗೊತ್ತಿರ್ಬೋದು. ನಮ್ಗೆ ಗೊತ್ತಿರೋದು ನಿಮ್ಗೆ ಅಸ್ತಮಾ ಬರ್ಲಿಕ್ಕೆ ನಿಮ್ಮ ಜೀವಕೋಶ ಪ್ರಾಬ್ಲಮ್ ಇದೆ ಅಂತ ಗೊತ್ತಿದೆ. ನಾವು ನಮ್ಮ ಏನು ಗ್ಯಾನೋಡರ್ಮ ನಿಮ್ಮ ಜೀವಕೋಶವನ್ನು ಸರಿ ಮಾಡ್ತಾ ಇದೆ, ಮೂಲವನ್ನು ಸರಿ ಮಾಡ್ತಾ ಇದೆ. ಇದನ್ನು ಕಂಟಿನ್ಯೂ ಮಾಡಿದ್ರೆ 100ಕ್ಕೆ 100 ನೀವು ಕರೆಕ್ಟ್ ಆಗಿಬಿಡ್ತದೆ. ನಾವು ಕೊಡೋದು ನಿಮ್ಗೆ ಮೆಡಿಸಿನ್ ಅಲ್ಲ, ಇದು ಫುಡ್.
ಇದಂದ್ರೆ ಇದು ನಿಮಗೆ ಈವನ್ ಕಾಯಿಲೆ ಗುಣ ಆಯ್ತು ಅಂದ್ರೆ ಬಿಟ್ಬಿಡ್ಬೇಡಿ, ಕಂಟಿನ್ಯೂ ಈ ಕಾಫಿ ಕುಡಿತಾ ಹೋಗಿ ಹೇಳಿ ನೋಡಿ. ಇವತ್ತು ಅವರು ಎಷ್ಟು ಥ್ಯಾಂಕ್ಸ್ ಹೇಳ್ತಾರೆ ಗ್ಯಾನೋಡರ್. ಅದೇ ಇರೋದು ಇಂಪಾರ್ಟೆಂಟ್. ಡಾಕ್ಟರ್ ಲಿಮ್ ಅದನ್ನೇ ಕಂಡಿಡಿದ್ರು. ಅದೇ ಗ್ಯಾನೋಥೆರಪಿ ನೋಡಿ ಇಲ್ಲಿ ಕೊಟ್ಟಿದೆ, ಅದೇ ಗ್ಯಾನೋಥೆರಪಿ. ಮಾತು ಬಲ್ಲವನಿಗೆ ರೋಗ ಇಲ್ಲ, ಹಾಗೆಯೇ ಗ್ಯಾನೋಡರ್ಮ ತಿಂದವರಿಗೆ ಕಾಯಿಲೆ ಇಲ್ಲ. ನೋಡಿದ್ರೆ ಗಾದೆ ಏನು ಹೇಳ್ತದೆ? ಊಟ ಬಲ್ಲವನಿಗೆ ರೋಗ ಇಲ್ಲ, ಮಾತು ಬಲ್ಲವನಿಗೆ ಜಗಳವೆಲ್ಲ ಹೇಳ್ತದೆ. ಆದ್ರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಏನ್ ಚೇಂಜ್ ಇದೆ? ಅದೇ ಗ್ಯಾನೋಥೆರಪಿ. ಮಾತು ಬಲ್ಲವನಿಗೆ ರೋಗವಿಲ್ಲ, ಹಾಗೆ ಗ್ಯಾನೋಡರ್ಮ ತಿಂದವರಿಗೆ ಕಾಯಿಲೆ ಇಲ್ಲ. ಅಂದ್ರೆ ನೀವು ಇದನ್ನ ನೀವು ಹೇಳ್ತಾ ಹೇಳ್ತಾ ಹೋದಾಗ ನಿಮ್ಗೆ ಅನಿಸ್ತದೆ ಗ್ಯಾನೋಥೆರಪಿ ತಗೊಂಡ್ಬಿಟ್ಟಿದೆ, ನಿಮ್ಗೆ ರೋಗ ಬರುತ್ತೆ. ಹಾಗೆ ಗ್ಯಾನೋಡರ್ಮ ತಿಂದವರಿಗೆ ಕಾಯಿಲೆ ಇಲ್ಲ ಅಂತ ಸತ್ಯ ಡಾಕ್ಟರ್ ಲಿಮ್ ಅವರಿಗೆ ತಿಳಿಯುತ್ತದೆ. ನಮ್ಮ ಓನರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾವಾಗ 1983ರಲ್ಲಿ ಅವ್ರಿಗೆ ಗೊತ್ತಾಯ್ತು. ಆದ್ದರಿಂದಲೇ ಮಲೇಷ್ಯಾ ಸರ್ಕಾರ ಅವರಿಗೆ ಧಾತೋಶ್ರೀ ಪಾರಿತೋಷಕವನ್ನು ಕಟ್ಟು ಗೌರವಿಸಿತ್ತಂತ ನೋಡಿ. ಇಲ್ಲಿ ನಮಗೆ ಭಾರತ ರತ್ನ ಕೊಡ್ತಾರೆ, ಹಾಗೆ ಮಲೇಷ್ಯಾ ಸರ್ಕಾರ ಅವರಿಗೆ ಧಾತುಶ್ರೀ ಅಂತ ಪಾರಿತೋಷವನ್ನು ಕೊಟ್ಟು ಗೌರವಿಸಿ. ಹೇಗೆ ನಾವು ಇಟ್ಟಿಗೆಗಳಿಂದ ಕಟ್ಟಡಗಳನ್ನು ಕಟ್ಟುತ್ತೇವೆಯೋ ಹಾಗೆ ನಮ್ಮ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ. ಇಟ್ಟಿಗೆಗಳು ಕಟ್ಟಡಕ್ಕೆ ಆಕಾರವನ್ನು ಮಾತ್ರ ಒದಗಿಸುತ್ತವೆ, ಆದರೆ ಜೀವಕೋಶಗಳು ಆಕಾರದ ಜೊತೆಗೆ ಕೆಲಸಗಳನ್ನು ಮಾಡುತ್ತದೆ. ಎರಡು ಕೆಲಸ ಮಾಡ್ತದೆ ಇಲ್ಲಿ. ಅಲ್ಲಿ ಇಟ್ಟಿಗೆ ಬರೇ ನಿಮ್ಗೆ ಅದು ಒಂದು ಕಾಣ್ತದೆ ಅಷ್ಟೆ, ಬಟ್ ಇಲ್ಲಿ ಇನ್ನೊಂದು ಕೆಲಸ ಮಾಡ್ತಾ ಇದ್ವಿ. ಯಾವಾಗ? ಜೀವಕೋಶಗಳು ಬೇರೆ ಬೇರೆ ಆಕಾರ, ಬೇರೆ ಬೇರೆ ರಚನೆಯನ್ನು ಹೊಂದಿದೆ. ಜೀವಕೋಶಗಳು ನಿಮ್ಗೆ ಸೈಜಸ್ ಎಲ್ಲ ಬೇರೆ ಬೇರೆ ಇರ್ತದೆ, ಆಕಾರಗಳು ಬೇರೆ ಬೇರೆ ಇರ್ತದೆ, ಹಾಗೂ ಬದುಕುವ ಅವಧಿಯೂ ಭಿನ್ನವಾಗಿದೆ. ಕೆಲವು 120 ವರ್ಷ ಬದುಕಿದ್ರೆ, ಕೆಲವು ನಿಮ್ಗೆ ಒಂದೇ ವಾರದಲ್ಲಿ ಹೋಗ್ಬಿಡ್ತದೆ. ಬೇರೆ ಬೇರೆ ಆರೋಗ್ಯವಂತ ಜೀವಕೋಶಗಳು ತುಂಬಾ ಕಾಲ ಬದುಕುತ್ತವೆ. ಆರೋಗ್ಯವಾದ ಜೀವಕೋಶಗಳು ಜಾಸ್ತಿ ಟೈಮ್ ಬದುಕ್ತದೆ. ಓಕೆ, ಉದಾಹರಣೆ, ಬಿಳಿ ರಕ್ತಕಣಗಳು 8,000ದಿಂದ 10,000 ಕೆಂಪು ರಕ್ತಗಳು, 55ರಿಂದ 60 ಲಕ್ಷ ಹಿಮೋಗ್ಲೋಬಿನ್, 12 ಓಕೆ ಆ ಕಡೆ ಈ ಕಡೆ ಆಗಿದೆಯಾ. ಬಿಳಿ ರಕ್ತಕಣ 8,000ರಿಂದ 10,000 ಇರಬೇಕು. ಕೆಂಪು ರಕ್ತಕಣ 55ರಿಂದ 60 ಲಕ್ಷ ಇರಬೇಕು. ಹಿಮೋಗ್ಲೋಬಿನ್ ಪ್ರಮಾಣ 12ರಿಂದ 14 ಪ್ರಮಾಣದಲ್ಲಿದ್ದರೆ ಆರೋಗ್ಯ ಉತ್ತಮವಾಗಿರ್ತದೆ. ಉದಾಹರಣೆ ಕೊಟ್ಟಿದ್ದಾರೆ, ದೇಹದಲ್ಲಿ ಬಿಳಿ ರಕ್ತ ಕಣ ಸಾಧಾರಣ ನಿಮಗೆ 8ರಿಂದ 10,000 ಅಷ್ಟೇ ನೋಡಿ. ಅದೇ ಕೆಂಪು ರಕ್ತ ಕಣ 55 ಲಕ್ಷದಿಂದ 60 ಲಕ್ಷ ಇದೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜ್ 12ರಿಂದ 14 ಇದೆ. ಅಂದರೆ ಒಂದೊಂದಕ್ಕೆ ಒಂದೊಂದು ಪ್ಯಾರಾಮೀಟರ್ ಇದೆ. ಅದೆಲ್ಲ ನಿಮಗೆ ಬ್ಯಾಲೆನ್ಸ್ ಇದ್ದಾಗ ಮಾತ್ರ ಪ್ರಮಾಣದಲ್ಲಿ ಆರೋಗ್ಯ ಉತ್ತಮವಾಗಿರ್ತದೆ. ವ್ಯತ್ಯಾಸವಾದರೆ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಒಂದಲ್ಲ ಒಂದು ಕಾಯಿಲೆ ನಮಗೆ ಬರ್ತದೆ. ಸೊ ಹಾಗಾಗಿ ನಿಮಗೆ ಈ ಆರೋಗ್ಯದ ಗುಟ್ಟು ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಗ್ಯಾನೋಡರ್ಮ ನಿಮಗೆ ತುಂಬಾ ಸಹಾಯವಾಗ್ತದೆ. ಇದು ಆರೋಗ್ಯನೇ ಗೊತ್ತಿಲ್ಲ ಅಂದ್ರೆ ಕಷ್ಟ. ಪುನಃ ಆರೋಗ್ಯ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಅಂತ ಎಂಬ ಮಾತನ್ನು ಪ್ರತಿಯೊಬ್ಬರು ಒಂದಲ್ಲ ಒಂದು ಸಂದರ್ಭದಲ್ಲಿ ಕೇಳಿಯೇ ಇದ್ದೀವಂತೆ. ಆದರೆ ಏನೆಂದು ಗೊತ್ತಿದ್ದು ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದ ಎನ್ನುವಂತೆ. ರಾತ್ರಿ ನೋಡಿರ್ತಾರೆ, ಕತ್ತಲೆಯಲ್ಲಿ ನೋಡಿರ್ತಾರೆ, ಹಗಲಲ್ಲಿ ಹೋಗಿ ಬೀಳಿದ್ರೆ ಅಂತ ಹೇಳಿದ್ರೆ ತಲೆ ಸರಿ ಇಲ್ಲ ಅಂತ ಅರ್ಥ, ಅಥವಾ ಅವನಿಗೆ ಏನೋ ಒಂದು ಪ್ರಾಬ್ಲಮ್, ನಾಟಕ ಮಾಡ್ತವನೆ ಅಂತ ಅದು ಇರ್ಬೋದು ಎನ್ನುವಂತೆ. ಆರೋಗ್ಯದೆಡೆಗೆ ಅಷ್ಟಾಗಿ ಗಮನ ಹರಿಸಲು ನಮಗೆ ಸಮಯ ಸಾಲುತ್ತಿಲ್ಲ. ಅಷ್ಟಾಗಿ ಗಮನ ಹರಿಸಲು ನಮಗೆ ಸಮಯ ಸಾಲುತ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಆರೋಗ್ಯ ಸಂಬಂಧಿ ತೊಂದರೆಯಿಂದ ಬಳಲುತ್ತಿದ್ದೇವೆ. ಸುಖವನ್ನು ಹೊರಟಿರುವ ಧಾವಂತದ ನಡುವೆ ಒಮ್ಮೆಯಾದರೂ ನಮ್ಮ ಅಂತರಂಗದೊಟ್ಟಿಗೆ ಪಿಸು ಮಾತಾಡುವ ಅಭ್ಯಾಸ ಮಾಡಿಕೊಂಡರೆ ಅರ್ಧದಷ್ಟು ಆರೋಗ್ಯ ಸುಧಾರಿಸಿದಂತೆಯೇ ಎಂಬ ಸತ್ಯ ಅರಿವಾಗಲು ತುಂಬ ತಡವಾದರೆ ಪ್ರಯೋಜನವಿಲ್ಲ. ಅದರಿಂದ ಇದನ್ನ ನಾವು ನಮಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ. ನಾವು ಇದನ್ನ ಯಾಕೆ ಹೇಗೆ ಅಂತ ಅರ್ಥ ಮಾಡ್ಕೊಂಡ್ರೆ ಅರ್ಧದಷ್ಟು ಆರೋಗ್ಯ ಸುಧಾರಿಸಿದಂತೆ, ಅಂದ್ರೆ ತಿಳ್ಕೊಂಡ್ರೆ ನಮಗೆ ಆರೋಗ್ಯ ತಿಳ್ಕೊಂಡ್ರೆ ಅರ್ಧದಷ್ಟು ಕಾಯಿಲೆ ಗುಣ ಆದಾಗ. ನಿಜವಾಗಿ ಹೇಳಿ, ನಮ್ಮಲ್ಲಿ ಅದೆಷ್ಟೋ ಜನ ಸ್ವಸ್ಥ ಆರೋಗ್ಯದ ಸುಖ
ಮತ್ತು ಶಾಂತಿಯನ್ನು ಅನುಭವಿಸುತ್ತಿದ್ದೇವೆ? ತಮಗೆ ತಾವೇ ಒಂದು ಕ್ವಶನ್ ಮಾಡ್ಕೋಬೇಕಂತ. ನಾವು ಹೇಳ್ತಾ ಇದ್ದೀವಿ ಆರೋಗ್ಯ ಅಂತ, ಆದರೆ ಎಷ್ಟು ಜನ 100% ಆರೋಗ್ಯವಾಗಿ ಅನುಭವಿಸ್ತಿದ್ದೇವೆ? ಒಂದಲ್ಲ ಒಂದು. ಕೆಲವರಿಗೆ ಎಸಿಡಿಟಿ ಇರ್ಬೋದು, ಗ್ಯಾಸ್ಟ್ರಿಕ್ ಇರ್ಬೋದು, ತಲೆನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಮೋಷನ್ ಹೋಗದೆ ಇರ್ಬೋದು, ಯೂರಿನ್ ಇನ್ಸ್ಪೆಕ್ಷನ್ ಇರ್ಬೋದು, ಅಜೀರ್ಣ ಇರ್ಬೋದು, ಅಥವಾ ಮಸಲ್ ಪೇಯ್ನ್ ಇರ್ಬೋದು. ಎಷ್ಟೆಷ್ಟು ನಿಮಗೆ ಯಾರು ಹೇಳ್ತಾರೆ ನೋಡಿ. ಅದೆಷ್ಟು ಜನ ಭವಿಷ್ಯದಲ್ಲಿ ನನ್ನನ್ನು ಯಾವುದೇ ರೋಗ ಕಾಡೋದಿಲ್ಲ ಎದೆ ತಟ್ಟಿ ಹೇಳ್ತೀರಾ ನೀವು? ನನಗೆ ಯಾವ ಕಾಯಿಲೆ ಬರೋದು? ಎಷ್ಟು ಜನ ಇದರ ಕೈ ಎತ್ತಿ ನೋಡಿ. ಯಾವುದೇ ನನಗೆ ರೋಗ ಬರುವುದಿಲ್ಲ ಎದೆ ತಟ್ಟಿ ಹೇಳಬಲ್ಲವರಾಗಿದ್ದೇವೆಯಾ? ಕ್ವಶನ್ ಮಾರ್ಕ್ ಇದೆ. ಮೊದಲ ಪ್ರಶ್ನೆಗೆ ಎಲ್ಲೋ ಕೋಟಿಗೊಬ್ಬ ಉತ್ತರ ಕೊಡೋ ಹೇಳಬಹುದಂತ. ಯಾವುದಂತ? ಅದೆಷ್ಟು ನಮ್ಮಲ್ಲಿ ಸ್ವಸ್ಥ ಆರೋಗ್ಯದ ಸುಖ ಮತ್ತು ಶಾಂತಿಯನ್ನು ಅನುಭವಿಸ್ತಿದ್ದೇನಂತ ಯಾವ ಕೋಟಿಗೊಬ್ಬ ಹೇಳ್ಬೋದಂತ. ಲಕ್ಷಕ್ಕಲ್ಲ, 10,000ಕ್ಕಲ್ಲ, 1,000ಕ್ಕಲ್ಲ, ಕೋಟಿಗೊಬ್ಬ ಎದೆ ತಟ್ಟಿ ಹೇಳ್ತಾನೆ ನಾವು, ಎಸ್ ನಾನು 100%. ಮೊದಲ ಪ್ರಶ್ನೆಗೆ ಎಲ್ಲೋ ಒಬ್ಬ ಕೋಟಿಗೊಬ್ಬ ಉತ್ತರ ಹೇಳಬಹುದು, ಅದು ಅನುಮಾನವೇ. ಆದರೂ ಅದಕ್ಕೆ 100ಕ್ಕೆ 100 ಓಟ್ಕೊಳ್ಳಿಕ್ಕೆ ಆಗುದಿಲ್ಲ. ಎರಡನೇದಕ್ಕಂತೂ ಭವಿಷ್ಯ ಸಾಧ್ಯವೇ ಇಲ್ಲ. ನನಗೇನು ಕಾಯಿಲೆ ಬಲ್ಲ ಅಂತ ಹೇಳಿಕ್ ಸಾಧ್ಯನೇ ಇಲ್ಲ ಅಂತ. ನೋಡಿ, ಇಷ್ಟೆಲ್ಲ ಗೊತ್ತಿದ್ದು ನಂತರ ನಾವು ಜ್ಞಾನೋಥೆರಪಿಯನ್ನು ತಿಳ್ಕೊಳ್ಳಿಲ್ಲ, ಅಥವಾ ಜ್ಞಾನೋಥೆರಪಿಯನ್ನು ಒಂದು ಬೇರೆಯವ್ರಿಗೆ ಹೇಳಲಿಲ್ಲ ಅಂತ ಹೇಳಿದ್ರೆ ಇದು ತಪ್ಪಾಗೋದಿಲ್ವಾ? ಎಷ್ಟು ಡಾಕ್ಟರ್ ಇದಕ್ಕೆ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಅಂದ್ರೆ ಇದು ಪೊಸಿಷನ್ ನಾವು ಮಾಡಲಿಲ್ಲ ಅಂದ್ರೆ ಜನ ನಮ್ಮ ಜೊತೆಗೆ ಬರೋದಿಲ್ಲ. ನಾವು ಇದು ಯಾಕೆ, ಇದು ಹೇಗೆ ವರ್ಕ್ ಆಗ್ತದಿಲ್ಲ ನಾವು ತಿಳ್ಕೊಬೇಕು. ಕೊನೆ ನಿಮಗೆ ಜ್ಞಾನೋಡರ್ಮ ಅದಿದೆ, ಅದಿದೆ, ಅಷ್ಟಿದೆ, ಇದಂತ 1000 ಬಂದಿದೆ ಅಂತಾರೆ. ಹೌದಾ? ನೀವು ಅಣಬೆ ತೋರಿಸಿ ಇದೆಲ್ಲ ನೀವು ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ದೆ ಹೇಳ್ತಾರೆ ನಮ್ಮ ಹತ್ರ. ಇದೆಲ್ಲ ನೀವು ಫೈಬರ, ಪ್ಲಾಸ್ಟಿಕ್, ಹೀಗೆಲ್ಲ ನೋಡ್ತಾರೆ. ಯಾಕಂದ್ರೆ ಅವ್ರು ತಪ್ಪಂತ ಹೇಳಿಕ್ಕಾಗದು. ಎಷ್ಟೋ ಜನ ಅವ್ರಿಗೆ ಮೋಸ ಮಾಡಿರ್ತಾರೆ. 10 ಜೊತೆಗೆ 11 ಇದು ಕೂಡ ಅದೇ ಅಂತ ಹೇಳ್ತಾರೆ. ಸೊ ಆದ್ರಿಂದ ನೀವು ಸರಿಯಾಗಿ ಇದನ್ನ ನೀವು ಅವ್ರ ಎದುರುಗಡೆ ತಿಂದು ಡೆಮೋ ಮಾಡಿ ತೋರಿಸಿದ್ರೆ ಮಾತ್ರ ಜನ ನಂಬೋದು. ಹಾಗಾಗಿ ಅಯ್ಯೋ ದಿನಾಲೂ ಅದನ್ನೇ ಅಲ್ಲವೇ ಮಾತಾಡ್ತಿರೋದು, ಆದರೂ ಯಾಕೆ ಒಂದಲ್ಲ ಒಂದು ದೈಹಿಕ ಕಿರಿಕಿರಿ ಇದ್ದೇ ಇರುತ್ತದೆ ಎಂಬ ಉತ್ತರ ಯಾರನ್ನು ಕೇಳಿದ್ರು ತಟ್ಟನೆ ಬರ್ತದಂತೆ. ಯಾರು ಕೇಳಿದ್ರೆ ಆರೋಗ್ಯ ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಅದು ಸರಿ ಇಲ್ಲ, ಇದು ಅದೇ ಹೇಳ್ತಾರಂತೆ. ನಮ್ಮ ಆರೋಗ್ಯ ಹಾದಿ ತಪ್ಪಲು ಬಹುಮುಖ್ಯ ಕಾರಣಗಳೆಂದರೆ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ, ಡೀಟೇಲ್ ಇದೆ ಇದರಲ್ಲಿ. ಸಮಯಾತೀತ ಆಹಾರ ಸೇವನೆ, ಟೈಮಿಗೆ ಅಂದ್ರೆ ಸರಿಯಾಗಿ ನಾವು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಗೊಳ್ತಾ ಇಲ್ಲ. ಹಾಗೂ ತಾಳ ತಪ್ಪಿದ ನಿದ್ರಾಚಕ್ರ. ಒಂದು ಯಾವುದೋ ರಿಯಲ್ಸ್ ಏನೋ ಬರ್ತಾ ಇರ್ತದೆ, ನನಗೆ ಗೊತ್ತಿಲ್ಲ, ಅದು ನೋಡ್ತಾನೆ ಇರ್ತಾರೆ. ಒಂದಾದ್ರೂ ಇನ್ನೊಂದು ಮತ್ತೊಂದು. ವಾಟ್ಸಪ್ ಆದ್ರೂ ಇನ್ನೊಂದು, ಫೇಸ್ಬುಕ್ ಆದ್ರೂ ಇನ್ನೊಂದು, ಟ್ವಿಟರ್ ಇನ್ನೊಂದಾದ್ರೂ ಮತ್ತೊಂದು. ನೋಡಿಬೇಕು. ಇಲ್ಲ 8 ಗಂಟೆ ಮಲಗೋರು 9 ಆಯ್ತು, 9 ಆಯ್ತು, 10 ಆಯ್ತು, 10 ಆಯ್ತು, ಕೆಲವರು 11 ಆಯ್ತು, 12 ಆಯ್ತು, ಈಗ 1 ಗಂಟೆ ಅಷ್ಟೊಂದು ನಿದ್ರೆ ಬರುದು. ತಾಳ ತಪ್ಪಿದ ನಿದ್ರಾಚಕ್ರ. ಸುಖವೆಂದು ಭ್ರಮಿಸಿಕೊಂಡು ಅಭ್ಯಾಸ ಮಾಡಿಕೊಂಡ ಹಲವಾರು ಚೇಷ್ಟೆಗಳು, ಅದೇ ಸುಖ ಅಂತ ಅದರಲ್ಲೇ ಇದೆ ಚೇಷ್ಟೆಗಳಂತ. ನಮಗೆ ನಾವೇ ಹಾಕಿಕೊಂಡ ಮಿತಿ ಹಾಗೂ ಸುಖಕ್ಕಾಗಿ ಕಂಡುಕೊಂಡ ಸಾಧನಗಳು. ಯಾಕೆ ನಮ್ಗೆ ಹಾದಿ ತಪ್ಪಲು ಬಹುಮುಖ್ಯ ಕಾರಣ ಇಲ್ಲ, ನಮಗೆ ನಾವೇ ಹಾಕಿಕೊಂಡ ಮಿತಿ. ನಾವು ಕರೆಕ್ಟ್, ನಮ್ಮದು ನೀವು ನೋಡ್ತಾ ಇದ್ದೀರಲ್ಲ, ಗೂಗಲ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಅವರದ್ದೇ ಆದ ರೀತಿಯಲ್ಲಿ ಆಗ್ತಾನೆ ಇರ್ತಾರೆ. ಅದಕ್ಕೊಂದು ಸರಿಯಾದ ರಿಸರ್ಚ್ ಇದೆಯಾ, ಅದು ಇದೆಯಾ, ಅವರ ವೇಯಲ್ಲಿ ಥಿಂಕ್ ಮಾಡೋದು. ನೀವು ನೋಡಿ, ಬೆಳಿಗ್ಗಿಂದ ಸಂಜೆವರೆಗೆ ಎಷ್ಟು ಬರ್ತದೆ ಯೂಟ್ಯೂಬರ್. ಅದನ್ನ ನಾವು ನೋಡಿ ಹೀಗೆ ಮಾಡಿದ್ರೆ ಆಗ್ಬೋದು, ಹಾಗೆ ಮಾಡಿದ್ರೆ ಆಗ್ಬೋದು, ಅದನ್ನ ನಟ್ರೆ ಆಗ್ಬೋದು, ಇದನ್ನ ಕಸಿ ಮಾಡಿದ್ರೆ ಆಗ್ಬೋದು, ಅದನ್ನ ಹೀಗೆ ಮಾಡಿದ್ರೆ ಆಗ್ಬೋದು. ಎಷ್ಟು ಟೈಮ್ ಚೇಷ್ಟೆಗಳು. ನಮಗೆ ನಾವೇ ಅಭ್ಯಾಸ. ನಿಮಗೆ ಗೂಗಲ್ ಎಲ್ಲ ಇದೆಯಲ್ಲ, ಗೂಗಲ್ ಬರೋದೆಲ್ಲ ನಿಜ ಅಲ್ಲ, ಸರಿ ತಿಳ್ಕೊಳ್ಳಿ. ಅಥವಾ ಯೂಟ್ಯೂಬ್ ಅಲ್ಲಿ ಆದ್ರೆ ಅದು ನಿಜ ಅಲ್ಲ, ಅದನ್ನು ನೀವು ತಿಳ್ಕೊಬೇಕು. ನಿಮ್ಗೆ ಅಲ್ಲಿ ಹೋಗಿ ಗೂಗಲ್ ಆಗಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ ಫೇಕ್ ಯಾವುದು, ಒಳ್ಳೇದು ಯಾವುದು, ಸರಿಯಾದ ಯಾವುದು ಅಂತ. ನಿಮ್ಗೆ ವಿಕಿಪೀಡಿಯಾ ಅಂತ ಒಂದಿದೆ, ಅಲ್ಲಿರ್ತದೆ. ಕರೆಕ್ಟ್ ಇದ್ರೆ, ಸತ್ಯ ಇದ್ರೆ ಅಲ್ಲಿರ್ತದೆ. ಇವ್ರದ್ದು ಏನೋ ಇವ್ರು ಥಿಂಕ್ ಮಾಡಿದ್ರು, ಇವ್ರ ಮನೇಲಿ ಮಾಡಿದ್ರು ಅಂತ ಹೇಳಿ ಎಲ್ಲರೂ ಮಾಡ್ಲಿಕ್ಕೆ ಆಗೋದು. ಸೊ ಇದರ ಪ್ರಾಬ್ಲಮ್. ನಮಗೆ ನಾವೇ ಹಾಕಿಕೊಂಡ ಮಿತಿ ಹಾಗೂ ಸುಖಕ್ಕಾಗಿ ಕಂಡುಕೊಂಡ ಸಾಧನೆಗಳು ಮಾಡುತ್ತಿರುವ ಮಾಲಿನ್ಯ. ಎಷ್ಟು ಮಾಲಿನ್ಯಗಳು, ತೊಂದರೆಗಳು. ಇದರ ಪರಿಣಾಮವೆಂದರೆ ನಾವು ಕುಡಿಯುವ ನೀರು, ನಾವು ಕುಡಿಯುವ ಗಾಳಿ, ನಾವು ತಿನ್ನುವ ಉಸಿರಾಡುವ ಗಾಳಿ, ತಿನ್ನುವ ಆಹಾರ, ಕೊನೆಗೆ ಮನಸ್ಸು ಕೂಡ ಮಲಿನವಾಗಿ ಬಿಟ್ಟಿದೆ.
ನಮ್ಮ ಮನಸ್ಸು ಕೂಡ ಪ್ರಾಬ್ಲಮ್ ಆಗಿದೆ ನೋಡಿ, ನೆಗೆಟಿವಿಟಿ ಇದೆ, ಅದರಿಂದ ನಮಗೆ ಪ್ರಾಬ್ಲಮ್. ಇವೆಲ್ಲದರ ಅಂತಿಮ ಪರಿಣಾಮ ಪ್ರಕೃತಿ ನೀಡಿದ ಶಾಪ. ಎಲ್ಲ ತಂದು ಈ ಪ್ರಕೃತಿಗೆ ಹಾಕ್ಬಿಡ್ತೀವಿ. ಕೆಲವು ಕಡೆ ನೋಡ್ತೀವಿ ನಾವು, ಎಲ್ಲ ರೋಡ್ ಸೈಡಲ್ಲಿ ಎಷ್ಟು ಕಸ ಹಾಕಿರ್ತಾರೆ. ಇವತ್ತು ನಿಮಗೆ ಒಂದು 50-60 ರೂಪಾಯಿ ಕೊಟ್ಟರೆ, ಅವ್ರು ತಿಂಗಳಿಗೆ ಒಂದು 100 ರೂಪಾಯಿ ಇಟ್ಕೊಳ್ಳಿ, ದಿನಕ್ಕೆ ಒಂದು 3 ರೂಪಾಯಿ ಕೊಟ್ಟರೆ ಆ ಕಸ ಎಲ್ಲ ಎಷ್ಟು ಕಸ ಇದ್ದು ತಗೊಂಡು ಹೋಗ್ತಾರೆ. ಹೌದಾ? ನಮ್ಮ ಸಿಟಿಯಲ್ಲಿ ನಾನು ಹೇಳುದು, ಹಳ್ಳಿಯಲ್ಲಿ ನನಗೆ ಗೊತ್ತಿಲ್ಲ. ಅಂತ ಒಂದು ಇರಬೇಕಾದ್ರೆ ನಾವು 100 ರೂಪಾಯಿ ಕೊಡೋದಿಲ್ಲ, ಅದನ್ನ ತಗೊಂಡೋಗಿ ಹೊಳೆಗೆ ಹಾಕ್ತೀವಿ. ಅದನ್ನ ತಗೊಂಡೋಗಿ ಇನ್ನೆಲ್ಲೋ ಒಂದು ಕಡೆ ಎಲ್ಲಿ ಖಾಲಿ ಜಾಗ ಅಲ್ಲಿ ಹಾಕ್ತೀವಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಅದೇ ತರ ಆಗೋಗುತ್ತೆ. ಇಲ್ಲಿ ನೋಡಿ, ಉಸಿರಾಡುವ ಗಾಳಿ, ತಿನ್ನುವ ಆಹಾರ, ಕೊನೆಗೆ ಮನಸ್ಸು ಕೂಡ ನಮ್ದು ಮಲಿನ ಆಗಿದೆ. ನಮ್ಮ ತಪ್ಪಂತ ಹೇಳಲಿಕ್ಕೆ ಆಗುದು, ಅದೇ ಮಲಿನ ಆಗಿದೆ. ಇವೆಲ್ಲದ ಅಂತಿಮ ಪರಿಣಾಮ ಪ್ರಕೃತಿ ನೀಡಿದ ಶಾಪ. ಈ ಶಾಪದ ಫಲವೇ ದಿನದಿಂದ ದಿನಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲಗೊಳ್ಳುತ್ತಿರುವ ದೇಹ ರಚನೆ. ಆದ್ದರಿಂದ ನಮ್ಮ ದೇಹ ಬೆಂಡಾಗುತ್ತಿದೆ, ರೋಗಗಳಿಗೆ ತವರೂರಾಗುತ್ತಿದೆ. ಒಂದರ ಬೆನ್ನ ಹಿಂದೆ ಮತ್ತೊಂದು ರೋಗ ಬೆಂಬಿಡದ ಬೇತಾಳದಂತೆ ಪ್ರತಿಯೊಬ್ಬರನ್ನು ನಾನಾ ವಿಧದಲ್ಲಿ, ನಾನಾ ಹಂತದಲ್ಲಿ ಹೇಳಿ ಒಂದು ನೋಡ್ತಾ ಇದೀವಿ ನಾವು. ಎಷ್ಟು ಒಂದಕ್ಕೊಂದು ಎಷ್ಟು ಪ್ರಾಬ್ಲಮ್, ಎಷ್ಟು ಟೆನ್ಷನ್, ಎಷ್ಟು ಇನ್ಫ್ಲಮೇಷನ್, ಎಷ್ಟು ನೋವು, ಎಷ್ಟು ಸಂಕಟ. 6 ವರ್ಷದಿಂದ ಹೇಳ್ತಾ ಇದ್ದೀನಿ, ಅಟ್ಲೀಸ್ಟ್ ಒಂದು ಈ ಟೀ ಕುಡೀರಿ ಅಂತ. ಒಂದು 10 ಜನರಿಗೆ ಟೀ ಕುಡಿಸಿ, ನೀವು ಮಾತ್ರ ಸುಖ ಆಗಿರ್ಬೇಡಿ, 10 ಜನರಿಗೆ ಕುಡಿಸ್ತೀನಿ. ಹಾಗಾದ್ರೆ ಇದಕ್ಕೆ ಪರಿಹಾರವಿಲ್ಲವೇ? ಇದೆ, ಪರಿಹಾರ ಇದೆ. ರೋಗ ಬರದಂತೆ ತಡೆಯುವಲ್ಲಿಯೇ ನಮ್ಮ ಜಾಣತನವನ್ನು, ಬುದ್ಧಿಯನ್ನು ಉಪಯೋಗಿಸಿಕೊಳ್ಳಬೇಕಾದ ಅನಿವಾರ್ಯ ಅವಶ್ಯಕತೆ ಈ ದಿನ ತುರ್ತಾಗಿದೆ ಅಂತ ನೋಡಿ. ಎಮರ್ಜೆನ್ಸಿ ಇದು. ರೋಗ ಬರದಂತೆ ಹೇಗಿರುವುದೇ ಅದು ಇಂಪಾರ್ಟೆಂಟ್. ರೋಗ ಬಂದ್ರ ಮೇಲೆ ಡಾಕ್ಟ್ರು, ಡ್ರಗ್ಗು, ಡಿಸೀಸು, ಆಪರೇಷನ್ನು, ICU, ಪೆಟ್ ಸ್ಕ್ಯಾನಿಂಗು, ಆ ಸ್ಕ್ಯಾನಿಂಗ್, ಈ ಸ್ಕ್ಯಾನಿಂಗ್, ಅಲ್ಟ್ರಾ ಫೆಸಿಲಿಟಿ ಹಾಸ್ಪಿಟಲ್ಸ್, ಎಷ್ಟು ದುಡ್ಡು, ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡ್ತಾರೆ. ಅದಕ್ಕಿಂತ ಕಾಯಿಲೆ ಇಲ್ಲದೆ ಬದುಕುವುದು ಒಳ್ಳೆಯದು, ರೋಗ ಬರದಂತೆ ತಡೆಯುವುದು ಒಳ್ಳೆಯದು. ಸೊಳ್ಳೆ ಬಂದ್ರ ನಂತರ ದಿನ ಹಚ್ಚಬೇಕಾಗ್ತದೆ ಆಲ್ ಔಟ್. ಸೊಳ್ಳೆನೇ ಬರ್ದಿದ್ದಾಗೆ ನೀರೆಲ್ಲ ಕ್ಲೀನ್ ಮಾಡಿಟ್ಟು ಸೊಳ್ಳೆನೇ ಉತ್ಪತ್ತಿ. ಬೇಸಿಕ್ ಅನ್ನ ಸರಿಯುವುದು ಒಳ್ಳೆಯದು. ಸೊ ಆದ್ರಿಂದ ಇವತ್ತಿಗೆ ನಾವು ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡೋಣ. ಪುನಃ ಕಂಟಿನ್ಯೂಯತಿ. ಜೀವಸೆಲೆ ಮರುಪೂರಣ ಕಾಯಕ. ವರ್ಡ್ ನೋಡಿ, ಜೀವಸೆಲೆ ಮರುಪೂರಣ ಕಾಯಕ. ಎಂತಪ್ಪ ಇದು ನೋಡಿ, ಎಂತ ವರ್ಡ್ ಇಟ್ಟಿದ್ದಾರೆ. ಕಸ್ತೂರಿ ಕನ್ನಡದಲ್ಲಿ, ಅದು ಖುಷಿ ಆಗುದು ನಮ್ಗೆ. ಇಡೀ ಸಮಾಜದ ಬದುಕಿನ ಶೈಲಿಯೇ ಬದಲಾಗಿ ಹೋಗಿರುವಾಗ, ಯಾವುದಕ್ಕೂ ಕಾಯುವ ತಾಳ್ಮೆ ಇಲ್ಲದಿರುವ ರೀತಿ ರೂಢಿಯಾಗಿ ಬಿಟ್ಟಿರುವಾಗ, ಹೇಗೆ ಮತ್ತು ಎಲ್ಲಿ ಪರಿಹಾರ ಸಿಗಬಹುದು? ಕೊಂಚ ಮನಸ್ಸಿಗೆ ಬುದ್ಧಿ ಹೇಳಿ. ಸಹನೆ ದೌರ್ಬಲ್ಯ ಅಲ್ಲ, ಸಹನೆ ದೌರ್ಬಲ್ಯ ಅಲ್ಲ ಎಂದು ಮನವರಿಕೆ ಮಾಡಿಕೊಂಡರೆ ದಾರಿಯ ದಿಕ್ಕು ಗೋಚರಿಸುತ್ತದೆ. ನಾವೇನ್ ಮಾಡ್ತೀವಿ, ಅದು ಪ್ರಾಬ್ಲಮ್, ಇದು ಆ ಡಾಕ್ಟರ್, ಅದ್ರೊಳಗಡೆನೆ ನೀವು ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹನುಮಂತನಿಗೆ ಸಂಜೀವಿನಿ ಸಿಗುವುದಿಲ್ಲ ಅಂತ. ಯಾಕೆಂದ್ರೆ ಅದು ಒಳಗಡೆನೆ ಎಲ್ಲಿ ಹುಡುಕುದು, ಇದ ಎಲ್ಲ ಪರ್ವತ ಹುಡುಕಿ ಲಾಸ್ಟಿಗೆ ಅವನಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಮನಸ್ಸಿಗೆ ಒಂದು ಬುದ್ಧಿ ಹೇಳನಂತ. ಮನಸ್ಸಿಗೆ ಒಂದು ಸ್ವಲ್ಪ ಬುದ್ಧಿ ಹೇಳು, ಸ್ವಲ್ಪ ಯೋಚನೆ ಮಾಡು ಮಾರಾಯ. ಆವಾಗ ಅವನು ಏನ್ ಮಾಡ್ದಂದ್ರೆ, ಸಂಜೀವಿನಿ ಗುಡ್ಡವನ್ನು ಬಿಟ್ಟು ಇನ್ನೊಂದು ಗುಡ್ಡದ ಮೇಲೆ ಹೋಗಿ ಈಗ ಯೋಚನೆ ಮಾಡ್ತಾನಂತ. ನಮ್ಗೆಲ್ಲ ಒಂದು ಎಷ್ಟು ನೀತಿ ಪಾಠ ಇದೆ ನೋಡಿ. ಆವಾಗ ಅವನಿಗೆ ಮೈಂಡ್ ಚೇಂಜ್ ಆಗ್ಬಿಡ್ತದೆ, ಇಮಿಡಿಯೇಟ್ ಗೊತ್ತಾಗ್ಬಿಡ್ತದೆ ಸಂಜೀವಿನಿ ಯಾವುದಾದ್ರೆ ಏನಂತ. ಸಂಜೀವಿನಿ ಬೆಟ್ಟವನ್ನೇ ಹಿಡ್ಕೊಂಡು, ಅಂದ್ರೆ ಮೈಂಡಿಗೆ ನಿಮ್ಗೆ ಪರಿಹಾರ ಸಿಗು. ಕೊಂಚ ಮನಸ್ಸಿಗೆ ಬುದ್ಧಿ ಹೇಳಿ. ಸಹನೆ ದೌರ್ಬಲ್ಯ ಅಲ್ಲ, ಸಹನೆ ಮಾಡ್ಕೊಳ್ಳೋದು ಅದು ದೌರ್ಬಲ್ಯ ಅಲ್ಲ. ಮನವರಿಕೆ ಮಾಡಿಕೊ, ದಾರಿಯ ದಿಕ್ಕು ಗೋಚರಿಸುತ್ತದೆ, ಹದಗೆಟ್ಟ ಆಹಾರ ನಿರ್ಮಲವಾಗುತ್ತದೆ. ಮೊದಲು ಕಾಡಿಲ್ಲದೆ ಬರಿದಾದ ಬೆಟ್ಟ, ಬೇಣಗಳಲ್ಲಿ ದಟ್ಟವಾಗಿ ಕಾಂಗ್ರೆಸ್ ಗಿಡ ಬೆಳೆದಿರುವಂತೆ ನಮ್ಮ ದೇಹದೊಳಗೆ ಬೆಳೆದಿರುವ ಕಲ್ಮಶಗಳನ್ನು ಶುದ್ಧೀಕರಣ ಆಗಬೇಕು. ಅಂದ್ರೆ ಒಂದು ಗಿಡ ಇದೆ, ಅದಕ್ಕೆ ಎಲ್ಲ ಸಾಧಾರಣ ಅದಕ್ಕೆ ಕಾಂಗ್ರೆಸ್ ಗಿಡ ಅಂತ ಕರ್ತಾರೆ. ಅಂದ್ರೆ ಕಾಂಗ್ರೆಸ್ ಅಷ್ಟು ಬೆಳೆದು ಬಿಟ್ಟಿತ್ತು ಆವಾಗ. ಅದಕ್ಕೆ ಅದೇ ತರ ಇದು ಸಹ ಅಂತ ಗಿಡಕ್ಕೆ, ಅದು ಎಲ್ಲ ನೋಡಿದ್ರು ಅದು ಬೆಳೀತದೆ. ಸೊ ಅದು ಬೆಳೆದ್ರೆ ಏನಾಗ್ತದೆ ನೋಡಿ, ಇಲ್ಲಿ ಯಾವ ನಿಮ್ಗೆ ಮರನು ಬೆಳೆಯುವುದಿಲ್ಲ, ಯಾವ ಇದು ಬೆಳೆಯುವುದು ಆ ರೀತಿಯಲ್ಲಿ ಅದೊಂದು ಗಿಡ. ನಮ್ಮ ದೇಹದೊಳಗೆ ಬೆಳೆದಿರುವ ಕಲ್ಮಶ ಶುದ್ಧೀಕರಣ ಆಗಬೇಕು, ಒಳಗಡೆ ಹೋಗಿ ಸಿಕ್ಕಾಗ್ಬಿಟ್ಟಿದೆ. ಆಮೇಲೆ ಜೀವಕೋಶಗಳ ಪುನರುಜ್ಜೀವನ ಕಾರ್ಯ ಆರಂಭ ಆಗಬೇಕು.
ಅಂದರೆ ಬೇಸಿಕ್ಕನ್ನೇ ಸರಿ ಮಾಡಬೇಕು. ಆ ಒಂದು ಗಿಡವನ್ನು ಎಲ್ಲ ಕಟ್ ಮಾಡಿ ಹೊರಗೆ ಹಾಕಿ ಅದರ ಬೇರು ಸಹಿತ ಕಿತ್ತು ಹೊರಗೆ ಹಾಕಬೇಕು. ನಾವು ಪುನರುಜ್ಜೀವನ ಕಾರ್ಯ ಆರಂಭ ಆಗಬೇಕು. ಇದೊಂದು ರೀತಿಯ ಅಂತರ್ಜಲ ಮರುಪೂರಣ ಕಾರ್ಯವಿಧಾನವಿದ್ದಂತೆ ನೋಡಿ. ಅಂತರ್ಜಲ ಮರುಪೂರಣ ಕಾರ್ಯವಿಧಾನವಿದ್ದಂತೆ ಜೀವಸೆಲೆ ಮರುಪೂರಣ ಕಾಯಕ ಅಂದರೆ ಕಂಪ್ಲೀಟ್ ಬಾಡಿಯನ್ನೇ ಚೇಂಜ್ ಮಾಡುವಂಥದ್ದು. ಅದಕ್ಕೆ ಮೂಲಧಾತು ಯಾವುದೇ ರಾಸಾಯನಿಕವಲ್ಲ ಅಥವಾ ಯಾವುದೇ ಆಧುನಿಕ ವೈದ್ಯ ವಿಜ್ಞಾನವೂ ಅಲ್ಲ. ನಮ್ಮದೇ ಸುತ್ತಮುತ್ತ ಬೇರು, ಹಣ್ಣು, ಹೂವು, ಕಾಯಿಗಳು ಅವುಗಳ ಉಪಯೋಗದ ಬಗ್ಗೆ ಜಗತ್ತಿನ ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡುವ ಆಯುರ್ವೇದ ಎಂಬ ಅದ್ಭುತ ವೈದ್ಯಕೀಯ ಚಿಕಿತ್ಸೆ. ಸೊ ಅದರಿಂದ ನಿಮಗೆ ಏನು ನಮ್ಮ ನೇಚರ್ಸ್ ಗಿಫ್ಟ್ ಅದನ್ನೇ ನಾವು ಯೂಸ್ ಮಾಡಿ ಯಾವ ರೀತಿ ನಮ್ಮ ಜೀವಕೋಶಗಳನ್ನು ಸರಿ ಮಾಡ್ಕೋಬಹುದು, ನಮ್ಮ ಆರೋಗ್ಯವನ್ನು ಸರಿ ಮಾಡ್ಕೋಬಹುದು, ಅದೇ ಜೀವಸೆಲೆ ಮರುಪೂರ್ಣ ಕಾಯಕ ಅಂತ ಹೇಳ್ತಾರೆ. ಸೊ ಅದರಿಂದ ಸಾಧ್ಯ ಉಂಟು. ಸೊ ಅದರಿಂದ ಇವತ್ತಿಗೆ ಇದನ್ನು ಕ್ಲೋಸ್ ಮಾಡಿ ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಯಾಕೆಂದರೆ ಪರ್ಯಾಯ ವ್ಯವಸ್ಥೆ ಅದೇ ಗ್ಯಾನೋಡರ್ಮ, ಪರ್ಯಾಯ ಔಷಧೀಯ ಆಹಾರ ಗ್ಯಾನೋಡರ್ಮ ಲೂಸಿಡಮ್, ಇದರ ಬಗ್ಗೆ ನಾವು ಪುನಃ ನಾಳೆ ಇನ್ ಡೀಟೇಲ್ ಹೋಗೋಣ. ಯಾರಿಗಾದರೂ ಈಗ ಇಷ್ಟೊತ್ತಂಕ ಆಗಿದ್ದಕ್ಕೆ ಏನಾದರೂ ಡೌಟ್ ಇದ್ರೆ ಗೊತ್ತಾಗಲಿಲ್ಲ ಅಂದರೆ ಕೇಳ್ಬೋದು. ಎನಿಬಡಿ? ಯಾರು ಮಾತಾಡೋದಿಲ್ವಾ? ಏನು ಸರ್, ಎಲ್ಲ ಸಿಂಪಲ್ ಆಗಿ ಹೇಳಿದ್ದಾರೆ ಕನ್ನಡ ಭಾಷೆಯಲ್ಲಿ. ನಮ್ಮ ಪ್ರತಿಯೊಬ್ಬರಿಗೂ ದೇಹ ರಚನೆ, ಕಾಯಿಲೆ, ಜೀವಕೋಶ ಹೇಗಾಗತ್ತಿದ್ದು, ಈ ಒಂದು ಸೈಕಲ್ ಹೇಗಿರುತ್ತೆ ಅಂತ ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸರ್ ಇದರಲ್ಲಿ. ಸಾಮಾನ್ಯ ಜನರಿಗೂ ಅರ್ಥ ಆಗ್ಬೇಕು, ಆ ತರ ಆಗ್ಬೇಕು ಸರ್. ಸಾಮಾನ್ಯ ಜನರಿಗೂ ಅರ್ಥ ಆಗುವಾಗ ಹೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ. ಹೇಳಿ ಗಂಗಾಧರ್ ಅವರೇ, ಮಾತಾಡಿ. ಹೇಗಿದ್ರಿ? ಹಿರೇಮಠ ಅವರೇ, ಗಂಗಾಧರ್ ಹಿರೇಮಠ ಸ್ವಲ್ಪ ಬಿಸಿ ಇದ್ದಾರ ಅಂತ. ಹೇಳಿ. ಗುಡ್ ಮಾರ್ನಿಂಗ್ ಗುರುಗಳೇ. ಗುಡ್ ಮಾರ್ನಿಂಗ್, ಹೇಗಿದ್ದೀರಿ? ಓಕೆ, ಯಾವುದೋ ಕಾರ್ಯಕ್ರಮದಲ್ಲಿ ಇದ್ದೀರಿ? ಹೌದು ಗುರುಗಳೇ. ಓಕೆ, ಸರಿ, ಓಕೆ, ನೋ ಪ್ರಾಬ್ಲಮ್. ಓಕೆ, ಯಾರಿಗಾದರೂ ನಿಮಗೆ ಡೌಟ್ ಇದ್ರೆ, ಗೊತ್ತಿಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಕೇಳ್ಬೋದು. ಸೊ ನಾಳೆ ಅಥವಾ ಈಗ ಮುಂದಿನ ದಿನಗಳಲ್ಲಿ ಫ್ರೀ ಇದ್ದಾಗ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಅಣಬೆ ಕೃಷಿ ಇದೆ, ಅದರ ಬಗ್ಗೆ ಡೀಟೇಲ್, RG ಅಂದರೆ ಏನು, GL ಅಂತ ಹೇಳು, ಪ್ರತಿಯೊಂದು ಸಮತೋಲನ ಹೇಗೆ ಮಾಡ್ತದೆ, ಎವ್ರಿಥಿಂಗ್ ಇದರಲ್ಲಿ ಪ್ರತಿಯೊಂದು ಇದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದರೂ ಕೇಳಲಿಕ್ಕಿದೆಯಾ? ಇಲ್ಲ. ಹಾಗೆ ಇವತ್ತು ಸಿದ್ದಿಪೇಟೆ ಫ್ಯಾಕ್ಟ್ರಿ ವಿಸಿಟ್ ಇದೆ. ಯಾರೆಲ್ಲ ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಾಪಿಯನ್ನು ಇಟ್ಕೊಳ್ಳಿ. ಇನ್ ಕೇಸ್ ಆನ್ಲೈನಲ್ಲಿ ಬುಕ್ ಮಾಡಿರ್ತೀರಿ, ಆನ್ಲೈನಲ್ಲಿ ಬುಕ್ ಮಾಡಿದಾಗ ನಿಮಗೆ ಆಧಾರ್ ಕಾರ್ಡ್ ಬೇಕಾಗ್ತದೆ ನಿಮಗೆ. ಅದರಿಂದ ಆಧಾರ್ ಕಾರ್ಡ್ ಕಾಪಿಯನ್ನು ನಿಮ್ಮ ಅಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಏನೆಲ್ಲ ನಿಮಗೆ ಪ್ರೋಗ್ರಾಮ್ ಆ ಟೈಮಿಗೆ ಕರೆಕ್ಟಾಗಿ ಟ್ರೈನ್ ಅವ್ರ ಬಸ್ ಟೈಮಿಗೆ ಬಂದು ನಾಳೆ ಕಾಚಿಗೂಡದಲ್ಲಿ ಹೇಳಿದ್ದಾರೆ ನಿಮಗೆ. ಅಲ್ಲಿ ಕಾಚಿಗೂಡ ರೈಲ್ವೆ ಸ್ಟೇಷನ್ ಬೆಳಿಗ್ಗೆ 8:15 9 ಗಂಟೆಗೆ ಬಸ್ ರೆಡಿ ಇರ್ತದೆ. ಅಲ್ಲಿಂದ ನಿಮ್ಮನ್ನು ಪಿಕಪ್ ಮಾಡಿ ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ 2 days ನೀವು ಅಲ್ಲಿರ್ತೀರಿ. ಅದರ ನಂತರ ನಿಮಗೆ ಲೋಕಲ್ ಟ್ರಿಪ್ ಇರ್ತದೆ. ಲೋಕಲ್ ಟ್ರಿಪ್ ಮುಗಿಸ್ಕೊಂಡು ಪುನಃ 30 ತಾರೀಕು ವಾಪಸ್ ಬರುವಂಥದ್ದು. ಸೊ ಯಾರಿಗಾದ್ರೂ ಅದ್ರ ಬಗ್ಗೆ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ವರ್ಣೇಕರ್. गुड मॉर्निंग सर. शुभोदय. ಬೋಲಿಯೇ. थोड़ा कन्नड़ सीख गया मैं से बारी. अच्छा ಭಾರಿ ಒಳ್ಳೇದಾಯ್ತು ನೋಡಿ. ನಿಮ್ಗೆ ದಿನ ಡ್ರೀಮಾ? ड्रीम है. सिद्दीपेट फैक्ट्री देखने का है सर. अभी आप आए न, अभी आपको फुल हो गया. नेक्स्ट टाइम आप प्लान करो. अभी सीट नहीं है, नेक्स्ट टाइम प्लान करो. हाँ, हम उड़ीपी से कम 8 लोग जा रहे हैं आज. सर पूरा कितना चार्जेस है अप एंड डाउन? अप एंड डाउन क्या है वो आप सिद्दीपेटे नहीं, हैदराबाद अप एंड डाउन आपका है. आपको 5,000 रुपीज भरना पड़ेगा. ओके. दिस टाइम नेक्स्ट टाइम हमको मालूम नहीं है. दिस टाइम एक अपॉर्चुनिटी, वो रेस्ट ऑफ द लोग को फ्री में जाएगा. वो ना क्या है 50,000 3 months का ऑफर है ना,
उसमें ओके ओके वो लोग उसमें है। ओके। सर, मुझे आशा है आप लेके जाएंगे मुझे। ओह जरूर मुझे जरूर आशा जरूर। है सर। ओ जरूर जरूर, डोंट वरी, वी यस विल सर, यस सर। विल बी विथ यू, डोंट वरी। अभी इट सीट इज नहीं है, अभी सीट नहीं है, अदरवाइज आज भी आप आ सकते हैं। वो एक बार कंपनी को पूछ लिए, ये ओके सीट ओके है सर। तो हम आपको ट्रेन है उधर से, डायरेक्ट ट्रेन हैदराबाद काचीगुड़ा आइए। अच्छा अच्छा। बट कल 8 बजे को पहुंचना है। ये सीट है तो आप आ सकता है। ओके। नहीं, हम नेक्स्ट टाइम देखेंगे सर। और नेक्स्ट टाइम देखेंगे। थैंक यू, ओके, ऑल द दैट बेस्ट। विल बी माय टर्निंग पॉइंट सर। ओके ओके ओके, या आप यस एक बार देखे तो आपको मालूम पड़ेगा कैसा है फैक्ट्री। बढ़िया फैक्ट्री है, बहुत बढ़िया फैक्ट्री है। यस सर। ये यस सर, थैंक यू वेरी हाँ, मच। थैंक यू। थैंक यू सर। ओके, क्लोज। ओके, वी विल क्लोज इट।